ಹಲೋ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಹೈಕೋರ್ಟ್ನ ವಕೀಲರು ಅನಿಲ್ ಬಾಬು ಅವರು ಇದ್ದಾರೆ. ನಟ ದರ್ಶನ್ ಜೈಲಿಗೆ ಹೋಗ್ತಾರೆ. ಒಂದು ವೇಳೆ ಜೈಲಿಗೆ ಹೋದರೆ ನಟ ದರ್ಶನ್ ಅವರು ಎಷ್ಟು ತಿಂಗಳು ಜೈಲಿನಲ್ಲಿ ಇರಬೇಕಾಗತ್ತೆ, ಒಂದು ವೇಳೆ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂದರೆ ಮತ್ತೆ ಅವರು ಯಾವತ್ತು ರಿಲೀಸ್ ಆಗ್ಬೋದು, ಇದು ಸಹಜವಾಗಿ ಇರ್ತಕ್ಕಂತಹ ಕುತೂಹಲ. ಸುಪ್ರೀಂ ಕೋರ್ಟ್ನಲ್ಲಿ 2 ಬಾರಿ ನಡೆದಂತಹ ಪ್ರಮುಖ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂಥ ಅಭಿಪ್ರಾಯ. ಹೀಗಾಗಿ ದರ್ಶನ್ ಅಭಿಮಾನಿಗಳಿಗೆ ಕುತೂಹಲ ಏನು ಅಂತ ಹೇಳಿದ್ರೆ, ಮತ್ತೆ ಅವರ ಪ್ರೀತಿಯ ಡಿ ಬಾಸ್ ಜೈಲಿಗೆ ಹೋಗ್ತಾರಾ ಅಥವಾ ಹೊರಗಡೆ ಆರಾಮದಲ್ಲಿ ತಿರುಗಾಡ್ಕೊಂಡಿರ್ಬೋದಾ, ಅಥವಾ ಜೈಲಿಗೆ ಹೋದರೆ ಅವರ ಕಥೆ ಏನಾಗುತ್ತೆ ಮುಂದೆ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಹೈಕೋರ್ಟ್ನ ವಕೀಲರು ಮತ್ತು ದರ್ಶನ್ ಅವರ ಪ್ರಕರಣದಲ್ಲಿ ಅವರಿಗೆ ಕಾನೂನು ನೆರವನ್ನು ಕೊಡ್ತಾ ಇದ್ದಂತಹ ಅನಿಲ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಸ್ತೆ. ಸರ್, ಈಗ ಫಸ್ಟ್ ಕ್ವಶನ್ನು, ನೀವು ಸುಪ್ರೀಂ ಕೋರ್ಟ್ನ ಹಿಯರಿಂಗ್ ಅನ್ನು ಗಮನಿಸಿದಿರಿ. ಹೌದು. ಏನು ಆಗಬಹುದು ಅಂತೇಳಿ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸರ್? ಇಲ್ಲ, ಈಗ ಮೊದಲಿನಲ್ಲಿ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಯಾಕಂದರೆ ರಿಸರ್ವ್ ಮಾಡಿ ಇಟ್ಟಿರೋ ಕಾರಣ ಮೊದಲನೇದಾಗಿ ಈಗ ಏನಾಗಿತ್ತು, ಇಲ್ಲಿ ಹೈಕೋರ್ಟಲ್ಲಿ ಬೇಲ್ ಆಗಿರುವಂಥ ಸಂದರ್ಭ, ಬೇಲ್ ಕೊಟ್ಟ ಸ್ಟೇಟ್ ಅವರು ಏನು ಮಾಡಿದ್ರು, ಸೊ ದೇ ಫೈಲ್ಡ್ ಎ ಅಪೀಲ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಅದು 2 ಕಾರಣಕ್ಕೆ ಮಾಡಿದರು. ಒಂದು, ಪರ್ವರ್ಸಿಟಿ ಆಫ್ ದ ಆರ್ಡರ್ಸ್ ಇಲ್ಲಿಯಾಗಿಲಿಟಿ, ಆರ್ಡರ್ಸ್ ಮಾಡುವಂಥ ಸಮಯದಲ್ಲಿ ಇಲ್ಲಿಯಾಗಿಲಿಟಿ ಆಗಿದೆ, ಮತ್ತು ಪರ್ವರ್ಸಿಟಿ ಆಫ್ ದ ಆರ್ಡರ್ಸ್ ಅಂತ ಹೇಳಿ ಚಾಲೆಂಜ್ ಮಾಡಿರುವಂಥದ್ದು ಅದಾಗಿತ್ತು. ಸೊ ಮೊನ್ನೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಏನು ಅಭಿಪ್ರಾಯ ಏನಿದೆ, ಅಬ್ಸರ್ವೇಷನ್ಸ್ ಏನು ಮಾಡಿದ್ದಾರೆ, ಅಬ್ಸರ್ವೇಷನ್ಸು ಒಂದು ಸ್ವಲ್ಪ ಖಡಕ್ಕಾಗಿ ಮಾಡಿರ್ಬೋದು. ಬಟ್ ಅಬ್ಸರ್ವೇಷನ್ ಮಾಡಿರುವಂಥದ್ದನ್ನು ಈವನ್ ದರ್ಶನ್ ಅವರ ಲಾಯರ್ ಇರ್ಬೋದು, ಮತ್ತು ಇತರರಿಗೆ ಏನು ಆರೋಪಿಗಳಿದ್ದರು ಅವ್ರ ಪರವಾಗಿ ಪೆಟಿಷನರ್ಸ್ ಇದ್ದರು, ಅವ್ರ ಪರವಾಗೂ ವಾದ ಮಾಡಿದ್ದಾರೆ. ಸೊ ಅವರು ಕೇಳಿರುವಂಥ ಕ್ವಶನ್ಸ್ಗೆ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರು ಮಾಡಿದ್ದಾರೆ. ಫಸ್ಟ್ ಅಬ್ಸರ್ವೇಷನ್ಸ್ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಕೇಳಿರ್ಬೋದು, ಏನು ಈಗ ಒಂದು ಕಾರಲ್ಲಿ ಹೋಗಿರುವಂಥದ್ದು ಮತ್ತು ಯಾರು ಹೋಗಿದ್ರು ಅಂತ, ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಇಲ್ಲ ಅವ್ರು ಹೋಗಿರುವಂಥ ಸಂದರ್ಭ ಇಲ್ಲ. ಆಮೇಲೆ ಸಾಕ್ಷಿಗಳು ಏನು, ಯಾರ್ಯಾರು ಮುಖ್ಯ ಸಾಕ್ಷಿಗಳು ಯಾರ್ಯಾರಿದ್ದಾರೆ, ಮತ್ತು ಐ ವಿಟ್ನೆಸ್ಗಳು ಯಾರ್ಯಾರಿದ್ದಾರೆ ಇದರಲ್ಲಿ, ಹೌದು ಬೇಲ್ ಕೊಡುವಂತಹ ಏನು ಸಂದರ್ಭ ಕೊಡಲೇಬೇಕು ಅನ್ನುವಂಥ, ಕೊಡಬಾರ್ದು ಇಲ್ಲ ಕೊಡಲೇಬೇಕು ಅನ್ನುವಂಥದ್ದು ದ ಮೋಸ್ಟ್ ಎಫೆಕ್ಟ್ ಗ್ರೌಂಡ್ಸ್ ಯಾವುದ್ರ ಮೇಲೆ ನೀವು ಕೊಡ್ಬೋದು ಅಂತ ನೀವು ಇದು ಅಭಿಪ್ರಾಯ ಪಡ್ತೀರಾ ಅಂತೆಲ್ಲ. ಅದಕ್ಕೆ ಸೊ ಇವನ ವಕೀಲರು ಏನಿದೆ, ಸೀನಿಯರ್ ಕೌನ್ಸಿಲ್ಸ್ಗಳು ಅವರು ಎಲ್ಲ ರೀತಿಯಲ್ಲೂ ಅವ್ರು ಕೇಳಿರುವಂಥ ಕ್ವಶನ್ಸ್ಗಳಿಗೂ ಅಭಿಪ್ರಾಯ ಕೊಟ್ಟಿದ್ದಾರೆ. ಸೊ ಅಬ್ಸರ್ವೇಷನ್ಸ್ ಇದೆ. ಸೊ ಅವ್ರು ಅಬ್ಸರ್ವೇಷನ್ಸ್ ಮಾಡಿರ್ಬೋದು, ಖಡಕ್ಕಾಗಿರ್ಬೋದು, ಬಟ್ ಅಲ್ಟಿಮೇಟ್ಲಿ ಎಲ್ಲ ಫ್ಯಾಕ್ಟ್ಸ್ ಆ್ಯಂಡ್ ಗ್ರೌಂಡ್ಸು ಎಲ್ಲ ನೋಡಿ ಒಂದು ಆರ್ಡ್ರ್ ಮಾಡುವಂಥದ್ದು. ಸೊ ರಿಸರ್ವ್ ಆಗಿದೆ ಆರ್ಡರ್ಸು. ದೆನ್ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ದ ಆರ್ಡರ್ಸ್. ಸರ್, ಈಗ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನ ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ನ್ಯಾಯಾಲಯ ವ್ಯಕ್ತಪಡಿಸುವಂಥ ಅಭಿಪ್ರಾಯ ಅದು ಆರ್ಡರ್ನ ಭಾಗ ಆಗಿರಬೇಕು ಅಂತ ಏನಿಲ್ಲ. ಹೌದು, ಅದಕ್ಕೆ ವ್ಯತಿರಿಕ್ತವಾದಂಥ ಅಥವಾ ಅದಕ್ಕೆ ಭಿನ್ನವಾದಂಥ ಜಡ್ಜ್ಮೆಂಟ್ಗಳು ಕೂಡ, ಆರ್ಡರ್ಗಳು ಕೂಡ ಬಂದಿದ್ದಿದೆ. ಬಟ್ ಈಗ ದರ್ಶನ್ ಅವರ ಜಾಮೀನು ರದ್ದುಪಡಿಸಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಏನು ಅಪೀಲ್ ಮಾಡ್ಕೊಳ್ತು, ಆ 2 ವಿಚಾರಣೆಯ ಸಂದರ್ಭದಲ್ಲಿ, ಈಗ ಜುಲೈ 17ನೇ ತಾರೀಕು ನಡೆದಂಥ ವಿಚಾರಣೆ ಮತ್ತು ನಿನ್ನೆ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನವರು, ಎಕ್ಸ್ಪೆಷಲಿ ನ್ಯಾಯಮೂರ್ತಿ ಪರ್ದಿವಾಲ್ ಅವರು ಪದೇ ಪದೇ ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಅಂಶಗಳ ಬಗ್ಗೆನೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವಿ ಆರ್ ವೆರಿ ಟು ಸೇ ದಿಸ್, ನಮಗೆ ಇದನ್ನೇ ಹೇಳಲಿಕ್ಕೆ ಬೇಸರ ಆಗ್ತಾ ಇದೆ, ಹೈಕೋರ್ಟ್ ಆದೇಶ ಸರಿ ಇಲ್ಲ, ಹೈಕೋರ್ಟ್ ಆದೇಶದಲ್ಲಿ ಲೋಪದೋಷ ಇದೆ ಅಂತೇಳಿ. ಜೊತೆಗೆ ಅವರು ಇದು ವಾದ ಪ್ರತಿವಾದದ ಅಂತ್ಯದಲ್ಲಿ ಹೇಳ್ತಾರೆ, ನಾವು ಕರ್ನಾಟಕ ಹೈಕೋರ್ಟ್ ಮಾಡಿದಂತಹ ತಪ್ಪುಗಳನ್ನು ನಾವು ಮಾಡಕ್ಕೆ ಹೋಗಲ್ಲ ಅಂತೇಳಿ. ಸೊ ಈ ಟಿಪ್ಪಣಿಗಳನ್ನು ಗಮನಿಸಿದ್ರೆ ದರ್ಶನ್ ಅವರು ಈಗೇನು ಬೇಲ್ನಲ್ಲಿ ಹೊರಗಡೆ ಓಡಾಡ್ತಿದ್ದಾರೆ, ಅದು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳ ಕಡೆನೇ ವಾಲ್ದಂಗಿದೆಯಲ್ಲ ಸರ್ ಕೇಸು? ಇಲ್ಲ, ಆ ರೀತಿ ಹೇಳೋಕ್ಕಾಗಲ್ಲ. ಇವನ್ ಅದು ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಅವ್ರಿಗೆ ಅನಿಸಿರ್ಬೋದು. ಅವ್ರು ಅನಿಸಿರೋದನ್ನ ಡೌಟ್ಸ್ ಏನಿದೆ ಅದನ್ನ ಕ್ಲಾರಿಫೈ ಮಾಡಿದ್ದಾರೆ, ಹೀಗಿದೆ ಅಂತ. ಅದಕ್ಕೆ ತಕ್ಕ ಉತ್ತರಗಳನ್ನು ಸಹ ಸೀನಿಯರ್ ಕೌನ್ಸಿಲ್ಸ್ ಕೊಟ್ಟಿದ್ದಾರೆ. ಒಂದು, ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಸುಪ್ರೀಂ ಕೋರ್ಟಲ್ಲಿ ವಾಟ್ ದೇ ವಿಲ್ ಅಬ್ಸರ್ವ್ ಫಾರ್ ದ ಕ್ಯಾನ್ಸಲೇಷನ್ ಆಫ್ ದ ಬೇಲ್, ಇಲ್ಲ ಬೇಲ್ ಕೊಟ್ಟಿರುವಂಥ ಸಂದರ್ಭ ಕ್ಯಾನ್ಸಲೇಷನ್ ಆಫ್ ಬೇಲಲ್ಲಿ 3 ಪ್ರಮುಖ ಏನು ಗ್ರೌಂಡ್ಸ್ಗಳಿದ್ದಾವೆ. ಒಂದು, ಇಫ್ ದೇರ್ ಈಸ್ ಎನಿ ಇಲ್ಲಿಗೆಲಿಟಿ, ಒಂದು ಅಪಾರ್ಟ್ ಫ್ರಮ್ ದ ಬೇಲ್ ಕಂಡೀಷನ್, ಇವಾಗ ಏನು ಫ್ರೀ ಫ್ರಮ್ ದ ಜಸ್ಟಿಸ್, ಇಫ್ ದೇರ್ ಇಸ್ ಎನಿ ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್, ಅದರ್ವೈಸ್ ಬೇಲ್ ಕಂಡೀಷನ್, ಟರ್ಮ್ಸ್ ಅಂಡ್ ಬೇಲ್ ಕಂಡೀಷನ್ಸ್ನೇನೋ ವೈಲೇಟ್ ಮಾಡಿದ್ದಾರೆ, ಅದೆಲ್ಲ ಒಂದು, ದಟ್ ಈಸ್ ಒನ್ ಪಾರ್ಟ್. ದ ಸೆಕೆಂಡ್ ಪಾರ್ಟ್, ಅಪಾರ್ಟ್ ಫ್ರಮ್ ದಟ್, ಸ್ಟೇಟ್ ಹ್ಯಾಸ್ ಟು ಶೋ ದಟ್ ದ ಮೇನ್ ಗ್ರೌಂಡ್ಸ್ ಟು ಜಸ್ಟಿಫೈ ದ ಕ್ಯಾನ್ಸಲೇಷನ್ ಆಫ್ ದ ಬೇಲ್. ಅದು ಜಸ್ಟಿಫೈ ಮಾಡಬೇಕು ಕ್ಯಾನ್ಸಲೇಷನ್ ಆಫ್ ದ ಬೇಲು. ಇವಾಗ ಈ 3-4 ಇಶ್ಯೂ ಬಂದಾಗ ವೆದರ್ ಫ್ರೀ ಫ್ರಮ್ ದ ಜಸ್ಟಿಸ್ ಏನಾರು ಆಗಿದ್ದಾರೆ ದರ್ಶನ್ ಅವ್ರು ಮತ್ತು ಅವ್ರ ಟೀಮ್, ಅದು ಆಗಿಲ್ಲ. ಎರಡನೇದು ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್ ಏನಾರು ಮಾಡಿದಾರ, ಅದೂ ಇಲ್ಲ. ಏನು ರೂಲ್ಸ್ ಇದು ಏನು ಬೇಲ್ ಆರ್ಡರ್ ಮಾಡುವಂಥ ಸಂದರ್ಭದಲ್ಲಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ರು ಅದು ವೈಲೇಟ್ ಮಾಡಿದಾರ, ಅದು ಮಾಡಿಲ್ಲ. ಸೊ ಈಗಿರುವಂಥ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶ ಏನು ಮಾಡಿತ್ತು ಅದು ಉಲ್ಲಂಘನೆ ಆಗಿದೆಯಾ ಅನ್ನೋದಕ್ಕೆ
ಡೆಫಿನೆಟ್ಲಿ ಅದು ಉಲ್ಲಂಘನೆ ಆಗಿಲ್ಲ, ಕಂಡು ಬಂದಿಲ್ಲ. ಸೊ ಈಗ ಸ್ಟೇಟ್ ಅವರು ಅಪೀಲ್ ಹಾಕಿರುವಂಥ ಸಂದರ್ಭ ಏನು, ಒಂದು ಯಾವ ಕ್ಯಾನ್ಸಲೇಷನ್ನ ಬೇಲ್ಗೆ ಹೋಗ್ಬೋದು ಇಫ್ ದೇರ್ ಈಸ್ ಎನಿ ಪರ್ವರ್ಸಿಟಿ ಆಫ್ ದ ಆರ್ಡರ್ಸ್, ಅದರ್ವೈಸ್ ಇಲ್ಲಿಗಿಲಿಟಿ ಆಫ್ ದ ಆರ್ಡರ್ಸ್ ಏನಾರು ಇದ್ದಂಥ ಸಂದರ್ಭದಲ್ಲಿ. ಅದರ್ವೈಸ್ ಇಫ್ ಇಟ್ ಇಂಪ್ಯಾಕ್ಟ್ಸ್ ಆನ್ ದ ಸೊಸೈಟಿ ಇನ್ ದ ಮೇಜರ್ ಹೈಯರ್, ಇದರಲ್ಲಿ ಸೊಸೈಟಿಗೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಗ್ರೌಂಡ್. ಅಪಾರ್ಟ್ ಫ್ರಮ್ ದಟ್, ಇಫ್ ದೇರ್ ಇಸ್ ಎನಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಅದರ್ವೈಸ್ ಎವಿಡೆನ್ಸ್ ಏನಿದೆ, ಓವರ್ಲುಕ್ ಏನಾರು ಮಾಡಿ ಆರ್ಡ್ರ್ ಮಾಡಿದ್ದಾರೆ ಅಂತ, ದಟ್ ಈಸ್ ದ ಮೇನ್ ಗ್ರೌಂಡ್ಸ್ ಆ್ಯಸ್ ಟು ಲುಕ್. ಸುಪ್ರೀಂ ಕೋರ್ಟ್ ಆ ಗ್ರೌಂಡ್ಸ್ನ ನೋಡಿ ಏನಿದ್ದಾವೆ ಆ ಗ್ರೌಂಡ್ಸನ್ನು ನೋಡಿ ಮಾಡುವಂಥದ್ದು. ಸೊ ಇವರ ವಿಷಯದಲ್ಲಿ ಯಾವುದೂ ಆ ರೀತಿ ಕಂಡು ಬಂದಿಲ್ಲ ಇದುವರೆಗೂ. ದರ್ಶನ್ ಇರ್ಬೋದು, ಇಲ್ಲ ಅವರ ಏನು ಬೇರೆ ಆರೋಪಿಗಳು ಇರ್ಬೋದು, ಬೇರೆಯವರು ಇರ್ಬೋದು, ಅವ್ರು ಯಾರೂ ಸಹ ಯಾವುದೂ ವೈಲೇಷನ್ಸ್ ಮಾಡಿಲ್ಲ. ಪರ್ವರ್ಸಿಟಿ ಆಫ್ ದ ಆರ್ಡರ್, ಇಲ್ಲಿಗಿಲಿಟಿ ಏನಾರು ಇತ್ತು ಅಂದರೆ ಅದನ್ನು ಏನು ಮಾಡಿದರು, ಹೌದು ಇಲ್ಲಿಗಿಲಿಟಿ ಇದೆ, ನಾವು ಎವಿಡೆನ್ಷಿಯರಿ ವ್ಯಾಲ್ಯೂ ಎವಿಡೆನ್ಸ್ ಏನಿತ್ತು ಸರಿಯಾಗಿ ಜಸ್ಟಿಫೈ ಮಾಡಿಲ್ಲ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದು ಆಲ್ಮೋಸ್ಟ್ ಇಲ್ಲೂ ಆನರಬಲ್ ಹೈಕೋರ್ಟಲ್ಲೂ ಒಂದು ವಾರ ಕೇಸ್ ನಡೆದಿದೆ. ಈವನ್ ಪ್ರಾಸಿಕ್ಯೂಷನ್ ಅವರು ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಸೊ ಇನ್ ಆಲ್ ಆಸ್ಪೆಕ್ಟ್ಸ್ ಇನ್ ಆನರಬಲ್ ಹೈಕೋರ್ಟ್ looked into the each and every aspect and each and every corner of the charge sheet. So there is no perversity of the order. So what I personally feel, ಇದು ನೆಕ್ಸ್ಟ್ ಈಗ ಇವೆಲ್ಲ ನೋಡಿ, ಈಗೇನು ಏನು ಚಾರ್ಜ್ ಶೀಟ್ ತುಂಬ ಕಾಪೀಸ್ ಇದೆ, ಅದು ನೋಡಿ ವಿಚಾರಣೆ ಮಾಡಿ ಮೋಸ್ಟ್ಲಿ ಟೈಮ್ 2 to 3 weeks ಟೈಮ್ ಕೊಟ್ಟಿದ್ದಾರೆ. ರಿಟರ್ನ್ ಆರ್ಗ್ಯುಮೆಂಟ್ಸ್ ಹಾಕುವಂಥದ್ದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ಅದು ನೋಡಿ ಅಗೇನ್ ದೇ ಮೇ ಕನ್ಸಿಡರ್ ವೆದರ್ ಇಟ್ ಎ ಫಿಟ್ ಕೇಸ್ ಟು ಗ್ರಾಂಟ್ ಎ ಬೇಲ್ ಆರ್ ಕ್ಯಾನ್ಸಲೇಷನ್ ಆಫ್ ದ ಬೇಲ್. ಸರ್, ಈಗ ಮುಖ್ಯವಾಗಿ ಆರ್ಗ್ಯುಮೆಂಟ್ನ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರ ಇದ್ದಂಥ ಪ್ರಮುಖ ವಾದ ಏನು ಅಂತ ಹೇಳಿದ್ರೆ, ಒಬ್ಬ ಪ್ರಮುಖ ಐ ವಿಟ್ನೆಸ್ ಜೊತೆಗೆ ಸಾಕ್ಷಿ, ಈಗ ಚಿಕ್ಕಣ್ಣ ಇವ್ರ ಜೊತೆ A2 ಆರೋಪಿ ನಟ ದರ್ಶನ್ ಅವರು ಕಾಣಿಸ್ಕೊಂಡಿದ್ರು. ಸೊ ಇದು ಬೇಲ್ ಕಂಡೀಷನ್ ಏನಿದೆ, ಇದಕ್ಕೆ ವ್ಯತಿರಿಕ್ತವಾದಂತಹ ನಡೆ, ಆರೋಪಿಯ ನಡೆ, ನಟ ದರ್ಶನ್ ಅವರ ನಡೆ ಸರಿ ಇಲ್ಲ ಅಂತೇಳಿ, ಇದು ಇನ್ವೆಸ್ಟಿಗೇಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಿಯರಿಂಗ್ನ ಟೈಮ್ನಲ್ಲಿ ಅಂತೇಳಿ. ಹೌದು, ಅದು ಸರಿನೇ. ಬಟ್ ಇವರ ವಿಷಯದಲ್ಲಿ ಏನಾಗಿದೆ, ಇಬ್ಬರೂ ಸಹ ಸಿನಿಮಾದಲ್ಲಿ ಮಾಡ್ತಿರುವಂಥದ್ದು, ಏನೋ ಶೂಟಿಂಗ್ಸು ಅಲ್ಲಿ ಇಲ್ಲಿ ಹೋಗಿರುವಂಥದ್ದು ಭೇಟಿಯಾಗಿರ್ಬೋದು. ವೆದರ್ ಇವನ್ ದಟ್ ಈಸ್ ದ ಕೇಸ್ ಆಲ್ಸೋ, ವೆದರ್ ಈ ಟ್ರೈಯಿಂಗ್ ಟು ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್, ಈಸ್ ಒನ್ ಆಫ್ ದ ವಿಟ್ನೆಸ್ ಆಗಿದೆ, ಏನೋ ಟ್ಯಾಂಪರ್ ಮಾಡ್ತಾ ಇದ್ದನ್ನ, ಅದು ಮೇನ್, ದಟ್ ಈಸ್ ಆಲ್ಸೋ ಮೇಜರ್ ಗ್ರೌಂಡ್. ಅವರು ಹೇಳ್ಬೋದು, ಹೌದು ಇವಾಗ ಸಿಕ್ಕಿದ್ರು, ಭೇಟಿಯಾದರು, ನಾವು ಥ್ಯಾಂಕ್ಸ್ ಅಂತ ಹೇಳ್ದೋ, 2 ನಿಮಿಷ ಮಾತಾಡ್ದೋ, ಓದು ಅಂತ ಹೇಳ್ಬೋದು. ಸೊ ನಾವು ಹೋಗಿ ಭೇಟಿ ಮಾಡ್ದೋ ಅಂತ ಪಕ್ಷದಲ್ಲಿ, ಸೊ ಅದನ್ನು ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್ ಅಂದರೆ ಏನು, ನಾವು ಅವ್ರಿಗೆ ಆಸೆಗಳನ್ನು ತೋರಿಸಿ ಅವ್ರ ಹೇಳಿಕೆಗಳನ್ನು ತಿರುಚಬೇಕು ನೀವು ಅಂತ ಹೇಳ್ಕೊಟ್ಟು ಅವ್ರಿಗೆ ಇಂಡ್ಯೂಸ್ ಮಾಡಿ ಆ ಥರ ಮಾಡುವಂಥ ಸಂದರ್ಭ ಏನಿದೆ, ಅದು ಇಟ್ ಬಿಕಮ್ ಎ ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್. ಬಟ್ ಇವ್ರ ಕೇಸಲ್ಲಿ ಬಂದಿದ್ದಾರೆ, ಮಾತಾಡಿದ್ದಾರೆ, 1-2 ನಿಮಿಷ ಮಾತಾಡ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಸೊ ದೇರ್ ಇಸ್ ನೋ ಸಫಿಷಿಯಂಟ್ ಗ್ರೌಂಡ್ ಟು ಸೇ ದಟ್ ಅವರಿಬ್ಬರು ಬಂದು, ಈ ದರ್ಶನ್ ಅವ್ರು ಇರ್ಬೋದು, ಇಲ್ಲ ಅವ್ರು ಹೋಗಿ ಟ್ಯಾಂಪರ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ. ಸೊ ದಟ್ ಈವನ್ ದಟ್ ಪಾರ್ಟ್ ಆಲ್ಸೋ ಆಸ್ ಆಲ್ಸೋ ಲುಕ್ಡ್ ಇಂಟು. ಸರ್, ಈಗ ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ಉಲ್ಲೇಖ ಮಾಡಿದ್ದು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ತೀರ್ಪಿನ ಬಗ್ಗೆನೇ. ನಟ ದರ್ಶನ್ ಅವರಿಗೆ ಜಾಮೀನನ್ನು ಕೊಡಲಿಕ್ಕೆ ಉಸಿರುಗಟ್ಟಿದ್ದ ರೀತಿಯಲ್ಲಿ ಅಂಥೇಳಿ ಒಂದು ಪದವನ್ನು ಕೂಡ ನ್ಯಾಯಮೂರ್ತಿಗಳು ಬಳಕೆಯನ್ನು ಮಾಡಿದ್ರು ಜುಲೈ 17ನೇ ತಾರೀಕು ಹಿಯರಿಂಗ್ನ ಸಂದರ್ಭದಲ್ಲಿ. ಈಗ ಅಲ್ಲಿ ಪ್ರಮುಖವಾಗಿರುವಂಥದ್ದು ಒಂದು ಕಂಟೆನ್ಷನ್ ಏನು ಅಂತ ಹೇಳಿದ್ರೆ, ರಿಪೀಟೆಡ್ ಕಾಲಮ್ಸ್ ಇದೆ ಅದರಲ್ಲಿ. ಏನು ಅಂತ ಹೇಳಿದ್ರೆ, ಅರೆಸ್ಟ್ ಮೆಮೊ, ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಅರೆಸ್ಟ್ ಮೆಮೊವನ್ನು ಆನ್ ಟೈಮ್ ಕೊಡಲಿಲ್ಲ, ಪ್ರಿಸ್ಕ್ರೈಬ್ಡ್ ಟೈಮಲ್ಲಿ ಕೊಟ್ಟಿಲ್ಲ ಎನ್ನುವಂಥ ಒಂದು ಪ್ರಮುಖವಾದಂಥ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಅದು ಆ ಗ್ರೌಂಡ್ಸ್ ಎಲ್ಲ ಈಗ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಪರ ಆಗಲ್ವ ಸರ್? ಅದು ಅಲ್ಲ, ಪರವಾಗಿ ಆಗುತ್ತೆ ಡೆಫಿನೆಟ್ಲಿ. ಇವಾಗ ಅರೆಸ್ಟ್ ಆಫ್ ಮೆಮೊ ಏನಾಯಿತು, ಆನರಬಲ್ ಸುಪ್ರೀಂ ಕೋರ್ಟ್ ಅವ್ರದ್ದೇ ನಂಬರ್ ಆಫ್ ಜಜ್ಮೆಂಟ್ಸ್ ಇದೆ, ಆ ಜಜ್ಮೆಂಟ್ ಪ್ರಕಾರ ಅರೆಸ್ಟ್ ಮೆಮೊ ಬರಬೇಕು. ಅರೆಸ್ಟ್ ಮೆಮೊದಲ್ಲಿ ಈ ಹ್ಯಾಸ್ ಟು ಮೆನ್ಷನ್ ಫಾರ್ ವಾಟ್ ಪರ್ಪಸ್ ಅವ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕು. ಸೊ ಇವರ ಕೇಸಲ್ಲಿ ಏನಾಗಿತ್ತು, ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ದಟ್ ಇಸ್ ದ ಮೇನ್ ಗ್ರೌಂಡ್, ಆರ್ಗ್ಯೂ ಮಾಡೋದಂತ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಗ್ರೌಂಡ್. ಯಾಕಂದರೆ ಅರೆಸ್ಟ್ ಮೆಮೊ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ತಿಳಿಸಿಲ್ಲ. ಸೊ ಆಸ್ ಪರ್ ದ ಆನರಬಲ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಏನಿದ್ದಾವೆ ಅದ್ರ ಪ್ರಕಾರ ಡೆಫಿನೆಟ್ಲಿ ಈ ಈಸ್ ಎಂಟೈಟಲ್ ಫಾರ್ ದ ಬೇಲ್ ಆರ್ entitled for the quashing whatever it may be. So on that basis ಅಡ್ರೆಸ್ ಮಾಡಿದ್ದಾರೆ, ಆರ್ಗ್ಯುಮೆಂಟ್ ಅಡ್ರೆಸ್ ಮಾಡಿರುವಂಥದ್ದು. ಸೊ ಅದು ಕರೆಕ್ಟಾಗಿ ಮಾಡಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಇದು ಬಿಟ್ಟು ಇನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ಸ್ ಫ್ರಮ್ ದಿ ವಿಟ್ನೆಸ್, ಐ ವಿಟ್ನೆಸಸ್ ಇರ್ಬೋದು, ಇಲ್ಲ
ಸ್ಟೇಟ್ಮೆಂಟ್ ಆಫ್ ದ ಅದರ್ ವಿಟ್ನೆಸಸ್ ಡಿಲೇ ಇರ್ಬೋದು. ಇನ್ ಆಲ್ ಆಸ್ಪೆಕ್ಟ್ಸ್ ಎಲ್ಲ ಅಡ್ರೆಸ್ ಏನು ಮಾಡಬೇಕು ಅದು ಸಿ ವಿ ನಾಗೇಶ್ ಅವರು ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿ ಕೂಲಂಕುಷವಾಗಿ ಆರ್ಗ್ಯೂ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಈವನ್ ಪ್ರಾಸಿಕ್ಯೂಷನ್ ಅವರು ಎಸ್ ಟೇಕನ್ ಸಫಿಷಿಯೆಂಟ್ ಟೈಮ್ ಅವರು ಸಹ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಇವಾಗ ನಾವು ಆರ್ಗ್ಯೂ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಸೊ ಅವ್ರು ಆರ್ಗ್ಯೂ ಪಾರ್ಟ್ ಏನಿದೆ ಅದು ಮಾಡಿದ್ದಾರೆ, ಬಟ್ ಅವ್ರಿಗೆ ಪ್ರಾಸಿಕ್ಯೂಷನ್ ಟೈಮ್ ಇತ್ತು, ಅವರು ಸಹ ಮಾಡಿದ್ದಾರೆ. ಅವೆರಡು ಕನ್ಸಿಡರ್ ಮಾಡಿ ಆರ್ಡರ್ ಮಾಡಿರುವಂಥದ್ದು ಬೇಲ್. ಸರ್, ಈಗ ನಿನ್ನೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಅಂತ ಹೇಳಿದ್ರೆ, ಐ ವಿಟ್ನೆಸ್ನ ಸ್ಟೇಟ್ಮೆಂಟನ್ನು ಅದನ್ನು ನಂಬಬೇಕು ಅಥವಾ ಅದು ಸತ್ಯಾಸತ್ಯ ಇದೆಯೇ ಎನ್ನುವಂಥದ್ದನ್ನು ಡಿಸೈಡ್ ಮಾಡಬೇಕಾಗಿರುವಂಥದ್ದು ಟ್ರಯಲ್ ಕೋರ್ಟು. ಹೌದು. ಬೇಲ್ನ ಸಂದರ್ಭದಲ್ಲಿ, ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಏನು ಅಕ್ಯೂಸರ್ಗಳಿದ್ರು 7 ಮಂದಿ, ಆ 7 ಮಂದಿಗೂ ಕೂಡ ಇವರ ಅಪರಾಧನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬೇಸಿಕಲಿ ಆ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಬೇಲನ್ನು ಕೊಡಲಾಗಿದೆ ಎನ್ನುವಂಥ ಅಭಿಪ್ರಾಯವನ್ನು ನಿನ್ನೆ ಸುಪ್ರೀಂ ಕೋರ್ಟೇ ಹೇಳ್ತು ಸರ್. ಹೌದು. ಅಲ್ಲ, ದಟ್ ಈಸ್ ಅಭಿಪ್ರಾಯ. ಈಗ ಅಬ್ಸರ್ವೇಷನ್ಸು ಮತ್ತು ಅಭಿಪ್ರಾಯ ಪಟ್ಟಿರ್ಬೋದು, ಬಟ್ ಅಭಿಪ್ರಾಯ ಪಟ್ಟಿದ್ದು ಮಾತ್ರಕ್ಕೆ ಸೊ ದ ಫೈನಲ್ಟಿ ಆಫ್ ದ ಆರ್ಡರ್ಸ್ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ದಟ್ ಅಭಿಪ್ರಾಯ ಪಟ್ಟಿದ್ದ ಮಾತ್ರಕ್ಕೆ ಹೌದು ಕ್ಯಾನ್ಸಲ್ ಆಗುತ್ತೆ ಅಂತ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಈವನ್ ಅದರ್ ಆಸ್ಪೆಕ್ಟ್ ಆಲ್ಸೋ, ಇದು ಒಂದೇ ಆಸ್ಪೆಕ್ಟ್ ಅಲ್ಲ, ಅಪಾರ್ಟ್ ಫ್ರಮ್ ದಟ್ ನಂಬರ್ ಆಫ್ ಆಸ್ಪೆಕ್ಟ್ಸ್ ಅದೇರ್, ಅದೆಲ್ಲ ನೋಡ್ಬಿಟ್ಟು ಡೆಫಿನೆಟ್ಲಿ ಆರ್ಡರ್ ಮಾಡ್ತಾರೆ ಇನ್ ಫೇವರ್ ಆಫ್ ದಿ ದರ್ಶನ್ ಅಂಡ್ ಟೀಮ್. ಡೆಫಿನೆಟ್ಲಿ ಆರ್ಡರ್ ಆಗ್ಬೋದು ಅಂತ ಡೆಫಿನೆಟ್ಲಿ ಐ ಹೋಪ್ ಸೊ. ಸರ್, ಈಗ 7 ಮಂದಿ ಆರೋಪಿಗಳಿಗೂ ಕೂಡ ಆಲ್ 7 ಅವರಿಗೆ ಇನ್ ಒಂದು ಸಿಂಗಲ್ ಜಡ್ಜ್ಮೆಂಟಲ್ಲಿ ಜಾಮೀನು ಕೊಟ್ಟಿದ್ದು ದರ್ಶನ್ ಅವರಿಗೆ ಮುಳುವಾಗಿದೆಯಾ ಸರ್ ಈ ಕೇಸಲ್ಲಿ? ಅಲ್ಲ, ಆಗಿರ್ಬೋದು. ಇವಾಗ ಅದು ಪಕ್ಕ ಇವಾಗ ಜಡ್ಜ್ ಏನಿದೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನಿದ್ದಾರೆ, ಅವರ ವ್ಯೂ ಅಲ್ಲಿ ಹೌದು ಅದು ಮಾಡಿರುವಂಥದ್ದು ಕೊಟ್ಟಿರುವಂಥದ್ದು ಸರಿ ಇಲ್ಲ. ಅದಾದಮೇಲೆ ದೆನ್ ಏನು ಇವರು ಆರ್ಡರ್ಸ್ ಏನಿದೆ, ಇವ್ರ ಆರ್ಡರ್ಸು ಅದರ್ ಅಕ್ಯೂಸ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ದ ಸೇಮ್ ಕೈಂಡ್ ಆಫ್ ದ ಆರ್ಡರ್ ಮೇ ಬಿ ಎವ್ರಿಬಡಿ ಏನೇ ಅದರ್ ಅಪಾರ್ಟ್ ಫ್ರಮ್ ಅದರ್ ಅಕ್ಯೂಸ್ ದೇ ವಿಲ್ ಟೇಕ್ ದ ಅಡ್ವಾಂಟೇಜ್ ಆಫ್ ದಟ್ ಆಲ್ಸೋ ಅಂತ ಹೇಳಿ ಅವ್ರ ವಾದ ಆಗಿದೆ. ಸೊ ನೋಡೋಣ, ಅದು ಪರಿಶೀಲನೆ ಮಾಡೋಣ. ಎನಿವೆ ಏನು ವ್ಯೂ ಮಾಡಿದ್ದಾರೆ, ಆರ್ಗ್ಯುಮೆಂಟ್ ಇದೆ, ಅವರ ಏನು ಅಬ್ಸರ್ವೇಷನ್ಸ್ ಇರ್ಬೋದು, ಇದಿರ್ಬೋದು. ಅಲ್ಟಿಮೇಟ್ಲಿ ಎಲ್ಲ ನೋಡಿ ಒಂದು ಆರ್ಡರ್ ಬರ್ಬೋದು. ಔಟ್ಕಮ್ ವಿಲ್ ವೇಟ್ ಆ್ಯಂಡ್ ಸಿ. ಈಗ ಸರ್, ನಾವು ಕರ್ನಾಟಕದಲ್ಲಿ ಈಗ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ನೋಡಿದ್ವಿ. ಏನು ಅಂತ ಹೇಳಿದ್ರೆ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಜಾಮೀನು ರದ್ದಾಗಿ ಜಾಮೀನು ಷರತ್ತುಗಳೇನಿತ್ತು ಅದನ್ನು ಉಲ್ಲಂಘನೆ ಮಾಡಿದ್ರು, ಕೇಸ್ನ ಮುಖ್ಯ ಸಾಕ್ಷಿಗಳ ಮೇಲೇ ಪ್ರಭಾವ ಬೀರಕ್ಕೆ ಹೋದ್ರು ಅಂತೇಳಿ ಅವರ ಜಾಮೀನು ರದ್ದು ಮಾಡಿ ಅವರನ್ನು ಸರೆಂಡರ್ ಆಗಕ್ಕೆ ಹೇಳಿ ಈಗ ಮತ್ತೆ ಜೈಲಿಗೆ ಹೋಗಿದ್ದಾರೆ. ಸೊ ಅದೇ ರೀತಿಯಾದಂತಹ ಪರಿಸ್ಥಿತಿ ನಟ ದರ್ಶನ್ ಅವರಿಗೆ ಬರುತ್ತಾ ಅಂತ? ಅಲ್ಲ, ಡೆಫಿನೆಟ್ಲಿ ಬರುತ್ತೆ. ಯಾಕೆಂದರೆ ಇಫ್ ಕೋರ್ಟ್ ಅಬ್ಸರ್ವ್ಡ್, ಇಫ್ ದೇ ಕಮ್ ಟು ದ ಕನ್ಕ್ಲೂಷನ್ಸ್ ಏನಿದೆ ಇವೆಲ್ಲ ಕನ್ಕ್ಲೂಷನ್ ಮಾಡಿ ಹೌದು ಅದು ಮಾಡಿರುವಂಥದ್ದು ಇಟ್ ಲೀಸ್ಟ್ ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್ ಅಂತ ಏನು ನ್ಯಾಯಾಧೀಶರ ಗಣನೆಗೆ ಅವ್ರು ಮೇ ಬಿ ಇಫ್ ಈ ಥಿಂಕ್ಸ್ ದಟ್ ಡೆಫಿನೆಟ್ಲಿ there is a chances of cancellation of the bail also. Apart from that, they will not only this tampering of the witness ಇರ್ಬೋದು, ಇಲ್ಲ ಅಪಾರ್ಟ್ ಫ್ರಮ್ ದಟ್ ಈ ಸೊಸೈಟಿ ವೆದರ್ ಇಟ್ ಈಸ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ, ದಟ್ ಈಸ್ ಆಲ್ಸೋ ಮೇಜರ್ ಗ್ರೌಂಡ್. ಇಫ್ ಎವಿಡೆನ್ಸ್ ಏನಿದೆ ವೆದರ್ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ವೆದರ್ ಓವರ್ಲುಕ್ ಮಾಡಿದೆ, ಎವಿಡೆನ್ಸ್ ಏನಾದ್ರು ಓವರ್ಲುಕ್ ಮಾಡಿದೆಯಾ, ಇಫ್ ದೇರ್ ಇಸ್ ಎನಿ ಪರ್ವರ್ಸ್ ಇದೆಯಾ. ಓವರ್ಲುಕ್ ಎನ್ನುವಂಥ ಪದವನ್ನು ನಿನ್ನೆ ನ್ಯಾಯಮೂರ್ತಿಗಳು ಹೌದು, ಓವರ್ಲುಕ್ ಮಾಡಿರುವಂಥದ್ದು. ಅದರ್ವೈಸ್ ಇಫ್ ದೇರ್ ಇಸ್ ಎನಿ ಇಲ್ಲಿಗೆಲಿಟಿ ಆಫ್ ದ ಆರ್ಡರ್, ಇಲ್ಲಿಗೆಲಿಟಿ ಏನಾರ ಇದೆಯಾ ಅಂತ ಹೇಳಿ ಅವೆಲ್ಲ ದಟ್ ಆರ್ ದ ಮೇಜರ್ ಗ್ರೌಂಡ್ಸ್. ಅದನ್ನು ಕನ್ಸಿಡರ್ ಮಾಡಿ ಇಫ್ ದೇ ಕೇಮ್ ಟು ಒಪಿನಿಯನ್ ದಟ್ ಹೌದು ಎಲ್ಲ ಆಗಿದೆ ಅಂದರೆ ಡೆಫಿನೆಟ್ಲಿ ದೇ ಚಾನ್ಸಸ್ ಆಫ್ ಕ್ಯಾನ್ಸಲೇಷನ್ ಆಫ್ ದ ಬೇಲ್. ಇದು ಅದಕ್ಕೆ ಪ್ರತ್ಯುತ್ತರವಾಗಿ ಏನಾಗಿದೆ, ಸೀನಿಯರ್ ಕೌನ್ಸಿಲ್ಸ್ ಆಲ್ಸೋ ದೇ ಆರ್ಗ್ಯೂಡ್ ವೆರಿ ವೆಲ್. ದೇ ಎವ್ರಿ ಆಸ್ಪೆಕ್ಟ್ ವಾಟ್ ಎವರ್ ದ ಏನು ಡೌಟ್ಸ್ ಇಟ್ಟು ದೇ ಕ್ಲಾರಿಫೈಡ್ ಇನ್ ಆಲ್ ಎಕ್ಸ್ಟೆಂಟ್ಸ್. ಎಲ್ಲ ಕ್ಲಿಯರಾಗಿ ಚೆನ್ನಾಗಿ ಹೇಳಿದ್ದಾರೆ. ದೆನ್ ಅದೇ ಏನೇ ಜಜ್ಮೆಂಟ್ ವಾಟ್ ನೌ ವಿ ಕಾಂಟ್ ಟೆಲ್ ಎನಿಥಿಂಗ್, ವಿ ಕಾಂಟ್ ಎಕ್ಸ್ಪೆಕ್ಟ್, ವಿ ಕಾಂಟ್ ಟೆಲ್ ಎನಿಥಿಂಗ್ ಆಲ್ಸೋ. ಇಟ್ ಲೆಫ್ಟ್ಸ್ ಟು ದ ಆನರಬಲ್ ಜಸ್ಟಿಸ್. ಸರ್, ಈಗ ಇನ್ನೊಂದು ನಿನ್ನೆ ಪ್ರಶ್ನೆಯನ್ನು ಕೇಳಿದ್ರು ನ್ಯಾಯಮೂರ್ತಿಗಳು. ಏನು ಅಂತ ಹೇಳಿದ್ರೆ, ಈ ಕೇಸ್ನ ಹಿಯರಿಂಗನ್ನು ನಾವು ಯಾಕೆ ಡೇ ಟು ಡೇ ಮಾಡಬಾರ್ದು? ಈಗ ಕೆಲವೊಂದು ಸಲ ಅಂಡರ್ ಟ್ರಯಲ್ ಪ್ರಿಸನರ್ಸು 5 ರಿಂದ 6 ವರ್ಷ ಜೈಲುಗಳಲ್ಲಿ ಇರ್ತಾರೆ. ಅದ್ರ ಬದಲಿಗೆ ಡೇ ಟು ಡೇ ಹಿಯರಿಂಗ್ ಮಾಡಿದ್ರೆ ಬೇಗ ಪ್ರಕರಣ ಇತ್ಯರ್ಥ ಮಾಡ್ಬೋದಲ್ಲ ಅಂಥೇಳಿ. ಸೊ ಈಗ ಇನ್ ಕೇಸ್ ಈಗ ಬೇಲ್ ಕ್ಯಾನ್ಸಲೇಷನ್ ಆರ್ಡರ್ ಬಂತಂತಾದರೆ ಅದು ಆ ಕಂಡೀಷನನ್ನು ಕೂಡ ಹಾಕುವಂಥ ಸಾಧ್ಯತೆಗಳು ಅಲ್ಲ, ಅದೇ ಇರ್ಬೋದು. ಇಫ್ ಆ ಥರ ಒಂದು ಕಂಡೀಷನ್ಸ್ ಏನಾರು ಹಾಕುವಂಥ ಸಂದರ್ಭದಲ್ಲಿ ಮೇ ಬಿ ಹಾಕ್ಲೂಬಹುದು, ಹಾಕ್ದೇನೂ ಇರ್ಬೋದು. ದಟ್ ಐ ಕಾಂಟ್ ಟೆಲ್. ಇಟ್ ಇಸ್ ನಾಟ್ ಅ ರೈಟ್ ಟೈಮ್ ಟು ಟೆಲ್ ಆಲ್ಸೋ. ಅವರು ಇದು ವ್ಯೂ ನಾವು ವಿ ಕಾಂಟ್ ಟೆಲ್, ರೈಟ್? ಹಂಗಾಗಿ ಏನು ಹೇಳಕ್ಕೆ ಬರೋದಿಲ್ಲ. ಮೇ ಬಿ ದಟ್ ಮೇ ಬಿ ಅಟ್ ದ ಟೈಮ್ ಆಫ್ ಏನೋ ಮಾಡಿಫಿಕೇಷನ್ಸ್, ಅದರ್ವೈಸ್ ಕ್ಯಾನ್ಸಲೇಷನ್ ಮಾಡ್ದೇನೂ ಇರ್ಬೋದು. ಅದರ್ವೈಸ್ ಮೇ ಬಿ ಸ್ಲೈಟ್ ಮಾಡಿಫಿಕೇಷನ್ಸ್ ಏನು ಆರ್ಡ್ರ್ ಮಾಡಿದ್ದು ಮೇ ಬಿ ಚಾನ್ಸಸ್ ಆಫ್ ಮಾಡಿಫಿಕೇಷನ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ಮಾಡಿಫಿಕೇಷನ್ ಆಗ್ಬೋದು, ಇಲ್ಲ ಕ್ಯಾನ್ಸಲ್ನೂ ಆಗ್ಬೋದು. ವಾಟ್ ಎವರ್, ಎನಿವೇ ವಿ ಆರ್ ವೆಯ್ಟಿಂಗ್ ಫಾರ್ ದ ಟೈಮ್ ಅಲ್ವಾ. ಲೆಟ್ ಟೈಮ್ ಡಿಸೈಡ್. ಸರ್, ಈಗ ನಿನ್ನೆ ರಾಜ್ಯ ಸರ್ಕಾರದ ಪರ ವಕೀಲರು ಹೇಳಿದ್ದಾರೆ, ಲೂತ್ರಾ ಅವರು. ಏನು ಅಂತ ಹೇಳಿದ್ರೆ 63 ಜನ ವಿಟ್ನೆಸ್ಗಳಿದ್ದಾರೆ. ನಾವು ಒಂದು 6 ತಿಂಗಳಲ್ಲಿ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಟ್ನೆಸ್ ಹಿಯರಿಂಗನ್ನು ಮುಗಿಸ್ಬಿಡ್ಬೋದು ನಾವು ಅಂತೇಳಿ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇನ್ ಕೇಸ್
ನೀವೇ ಹೇಳಿದ್ರೆ ಆರಂಭದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ವಿ ಕಾಂಟ್ ಡಿಸೈಡ್ ಆರ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂಥದ್ದು. ಇನ್ ಕೇಸ್ ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದರೆ ಈ 6 ತಿಂಗಳ ಮಟ್ಟಿಗೆ ನಟ ದರ್ಶನ್ ಅವರು ಜೈಲಿನಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬರ್ಬೋದು ಸರ್? ಅಲ್ಲ, ಒಂದು ಅದು ನೋಡೋಣ, ಡಿಸೈಡ್ ಆದಮೇಲೆ ಬಗ್ಗೆ ಇಫ್ ಎನಿ ಚಾನ್ಸ್, ಇಫ್ ಎನಿ ಅಡ್ವರ್ಸ್ ಬೇಲ್ ಏನಾರ ಕ್ಯಾನ್ಸಲ್ ಆಯಿತು ಅಂದರೆ ಡೆಫಿನೆಟ್ಲಿ ಐದರ್ ಮೇ ಬಿ ದೇ ಇಂಪೋಸ್ ಎ ಕಂಡೀಷನ್ ದಟ್ ಸರೆಂಡರ್ ಆಗಿ ವಿತಿನ್ ಎ ಫ್ಯೂ ವೀಕ್ಸ್, ಆಬ್ವಿಯಸ್ಲಿ ಮಾಡೋದಾಗೇನೆ ಸರೆಂಡರ್ ಆಗಿ ವಿತಿನ್ 1 ವೀಕ್ 2 ವೀಕ್ಸ್ ಮೇ ಒಂದು ಟೈಮ್ ರೆಸ್ಟ್ರಿಕ್ಟ್ ಮಾಡಿ ಸರೆಂಡರ್ ಆಗಿ ಅಂತಾರೆ. ಇಫ್ ಆ ಕಂಡೀಷನ್ಸನ್ನು ವಾಲ್ಮೇ ಡೆಫಿನೆಟ್ಲಿ ದೇ ವಿಲ್ ಟೇಕ್ ಇನ್ ಟು ದ ಕಸ್ಟಡಿ, ಡೆಫಿನೆಟ್ಲಿ ದೇ ವಿಲ್ ಗೋ ಟು ದಿ ಜುಡಿಷಿಯಲ್ ಕಸ್ಟಡಿ ಆಲ್ಸೋ. ಸೊ ಹಂಗಿದ್ದಂಥ ಸಂದರ್ಭದಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಹೋಗಬೇಕು. ಬಟ್ ಟ್ರಯಲ್ ಮುಗಿಯೋವರೆಗೂ ಇರಲೇಬೇಕು ಅಂತ ಏನಿಲ್ಲ. ಬೇಕಾದ್ರೆ ಎನಿ ಟೈಮ್ ಸೆಕೆಂಡರಿ ವಿ ಕ್ಯಾನ್ ಫೈಲ್ ಅನದರ್ ಬೇಲ್ ಅಪ್ಲಿಕೇಶನ್ ಆಲ್ಸೋ ಇಫ್ ಎನಿ ಚೇಂಜ್ ಆಫ್ ಎನಿ ಸರ್ಕಮ್ಸ್ಟಾನ್ಸಸ್ ಆರ್ ಎನಿ ಅದರ್ ಗ್ರೌಂಡ್, ಸ್ಪೆಷಲ್ ಗ್ರೌಂಡ್ಸ್ ಇಫ್ ಯು ಮೇಕ್ ಔಟ್, ಡೆಫಿನೆಟ್ಲಿ ವಿ ಕ್ಯಾನ್ ಫೈಲ್ ಒನ್ ಮೋರ್ ಬೇಲ್ ಅಪ್ಲಿಕೇಶನ್ ಬಿಫೋರ್ ದ ಸೆಷನ್ಸ್ ಕೋರ್ಟ್ ಆರ್ ಆನರಬಲ್ ಹೈಕೋರ್ಟ್ ಆಲ್ಸೋ ಇಫ್ ಚೇಂಜ್ ಆಫ್ ಸರ್ಕಮ್ಸ್ಟಾನ್ಸಸ್, ಚೇಂಜ್ ಆಫ್ ಎನಿ ಅದರ್ ಗ್ರೌಂಡ್ಸ್ ಇತ್ತು. ಏನೇ ಪ್ರೀವಿಯಸ್ ಆರ್ಡರ್ಸಲ್ಲಿ ಏನಿದೆ ಅದನ್ನು ಬಿಟ್ಟು ಏನಾರು ಹೊಸ ಗ್ರೌಂಡ್ಸ್ ಏನಾರು ಕಂಡು ಬಂದಲ್ಲಿ, ಅಲ್ಲಿ ಹೊಸ ಸರ್ಕಮ್ಸ್ಟೆನ್ಸಸ್ ಸಿಚುವೇಷನ್ಸ್ ಏನೋ ಬಂದಂತಲ್ಲಿ ಡೆಫಿನೆಟ್ಲಿ ವಿ ಕ್ಯಾನ್ ಫೈಲ್ ಎ ಬೇಲ್ ಅಪ್ಲಿಕೇಶನ್ ಬಿಫೋರ್ ದ ಕನ್ಸರ್ನ್ ಕೋರ್ಟ್, ಲೋವರ್ ಕೋರ್ಟ್ ಆಲ್ಸೋ. ಸರ್, ಈಗ 2022ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ ಇನ್ನೊಂದು 6 ತಿಂಗಳಲ್ಲಿ ಅದು ನೋಡೋಣ. 6 ತಿಂಗಳು ಯಾಕಂದರೆ ಬೀಯಿಂಗ್ 250-260 ಜನ ವಿಟ್ನೆಸ್ ಇರೋದ್ರಿಂದ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದರೆ 15 ಜನ ಲಾಯರ್ ಇದ್ದಾರೆ, 17 ಜನ, ಇದಕ್ಕೆ ಮೋರ್ ದೆನ್ 12-13 ಲಾಯರ್ಸ್ ಆಯಿತು ಅಂದರೆ if we calculate that also it is very difficult even the day to day hearing ಆಯ್ತು ಅಂದ್ರೂ it is very difficult to conclude the matter. ಅದರ್ವೈಸ್ ಏನು ಮಾಡಬೇಕು, ಅದರ್ವೈಸ್ ಅದಕ್ಕೆ ಆಗಿ ಒಂದು ಸ್ಪೆಷಲ್ ಕೋರ್ಟ್ ಅಂತ ಮಾಡಬೇಕು. ದೆನ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಗೌರ್ಮೆಂಟಿಗೆ ಮಾಡುತ್ತೆ ಮೇಕ್ ಎ ಸ್ಪೆಷಲ್ ಕೋರ್ಟ್ ಅಂತ ಹೇಳಿ ಜಯಲಲಿತಾ ಕೇಸ್ ಇರ್ಬೋದು, ಇದರಲ್ಲಿ ಆಗಿದೆ ಸ್ಪೆಷಲ್ ಕೋರ್ಟ್ಸ್ ಅರೇಂಜ್ ಮಾಡಿದ್ದಾರೆ ಒಂದೊಂದು ಇದರಲ್ಲಿ ಹೈ ಪ್ರೊಫೈಲ್ ಕೇಸಸಲ್ಲಿ. ಬಟ್ ಇದನ್ನು ಅಷ್ಟೇ ಸ್ಟೇಟ್ ಗೌರ್ಮೆಂಟ್ಗೆ ಹೇಳಿ ಒಂದು ಸ್ಪೆಷಲ್ ಕೋರ್ಟ್ ಅರೇಂಜ್ ಮಾಡಬೇಕು. ಸ್ಪೆಷಲ್ ಕೋರ್ಟಲ್ಲಿ ಅದಕ್ಕೆ ಅಂತಲೇ ಇಟ್ಟಾಗ ಮೇ ಬಿ ಇಟ್ ಮೇ ಕನ್ಕ್ಲೂಡ್ ವಿತಿನ್ 6 to 8 months or ವಾಟ್ ಮಾಡಲೇಬೇಕು. ಇವಾಗ ದೇ ವಿಲ್ ಟ್ರಯಲ್ ಕೋರ್ಟ್ ಬಂದು ಇಲ್ಲಿ ಮಾಡಿದ್ಮೇಲೆ ದೇ ವಿಲ್ ಮೇಕ್ ಅನ್ ಸಿನ್ಸಿಯರ್ ಎಫರ್ಟ್ಸ್ ಟು ಕನ್ಕ್ಲೂಡ್ ದ ಮ್ಯಾಟರ್ ವಿತಿನ್ ಎ 6 months ಆಸ್ ಪರ್ ದ ಡೈರೆಕ್ಷನ್ ಆಫ್ ದ ಆನರಬಲ್ ಸುಪ್ರೀಂ ಕೋರ್ಟ್ ಇದ್ದೇ ಇರುತ್ತೆ. ಬಟ್ ಅದಾಗುತ್ತಾ ಅನ್ನೋದು ದಟ್ ವಿ ಹ್ಯಾವ್ ಟು ಸಿ ದಟ್. ಅಲ್ಲೂವರೆಗೂ ಇರಲೇಬೇಕು ಅಂತ ಏನಿಲ್ಲ. ಮೇ ಬಿ ಇನ್ ದ ಮೀನ್ ಟೈಮ್ ಚೇಂಜ್ ಆಫ್ ಸರ್ಕಮ್ಸ್ಟೆನ್ಸಸ್ ಇರ್ಬೋದು, ಅದರ್ ಗ್ರೌಂಡ್ಸ್ ಇರ್ಬೋದು, ಅದ್ರ ಮೇಲೂ ಡೆಫಿನೆಟ್ಲಿ ಕ್ಯಾನ್ ಫೈಲ್ ಎ ಬೇಲ್ ಅಪ್ಲಿಕೇಶನ್ಸ್ ಆಲ್ಸೋ. ಫ್ರೆಶ್ ಬೇಲ್ ಅಪ್ಲಿಕೇಶನ್ ಹಾಕಿ ಅಗೇನ್ ವಿ ಕ್ಯಾನ್ ಟೇಕ್ ಎ ಚಾನ್ಸ್. ಸರ್, ಈಗ 2022ರಲ್ಲಿ ಒಂದು ಸುಪ್ರೀಂ ಕೋರ್ಟದೊಂದು ತೀರ್ಪು ದೇಶ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ. ಏನು ಅಂತ ಹೇಳಿದ್ರೆ ಜೈಲು ಎನ್ನುವಂಥದ್ದು ಎಕ್ಸೆಪ್ಷನ್ ಮಾತ್ರ ಅಂತ ಹೇಳಿ. ಅಂದರೆ ಯಾರೆಲ್ಲ ಯಾವುದೇ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ ಬಳಿಕ ಅವರನ್ನು ನಿರ್ದಿಷ್ಟ ಅನಿವಾರ್ಯತೆಯನ್ನು ಮೀರಿ ಅವರನ್ನು ಜೈಲಿನಲ್ಲಿ ಇಡಬಾರ್ದು ಅಂತ ಹೇಳಿ 2022ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳ್ತು. ಈಗ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕೂಡ ದರ್ಶನ್ ಅವರ ಬೇಲ್ ಕೇಸ್ನಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ, ನಿರಂತರವಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಂತಹ ಒಂದು ಎಕ್ಸೆಂಪ್ಷನ್ ಅನ್ನ ಈಗ ಸದ್ಯಕ್ಕೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಬೇಲ್ ಕ್ಯಾನ್ಸಲೇಷನ್ಗೆ ಸಂಬಂಧಪಟ್ಟ ಹಾಗೆ ಹಿಯರಿಂಗ್ ನಡೆದಿದೆ. ಸೊ ಅದು ಕನ್ಸಿಡರ್ ಆಗಲ್ಲ ಅಂತ ಇಲ್ಲ. ಈಗ ನಾವು ಹೇಳುವಂಥ ಸುಪ್ರೀಂ ಕೋರ್ಟಲ್ಲಿ ದ ಮೇನ್ ಕಂಟೆನ್ಷನ್ಸ್ ಇವರು ಈ ವೆದರ್ ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್ ಅದು ಇಲ್ಲ ಫ್ರೀ ಫ್ರಮ್ ದ ಜಸ್ಟಿಸ್ ಇಲ್ಲ, ವೆದರ್ ಈಸ್ ಅದು ಏನಿದೆ ವೈಲೇಷನ್ಸ್ ಆಫ್ ದ ಬೇಲ್ ಕಂಡೀಷನ್ಸ್ ಇಲ್ಲ, ಅದರಲ್ಲಿ ಏನಿಲ್ಲ. ಅವ್ರದ್ದು ಮೇನ್ ದ ವಾದ ಏನಿದೆ, ಇಲ್ಲಿಗಲಿಟಿ ಆಫ್ ದ ಆರ್ಡರಲ್ಲಿ ಇಲ್ಲಿಗಲಿಟಿ ಆಗಿದೆ, ದರ್ ಇಸ್ ಅ ಪರ್ವರ್ಸ್ ಆರ್ಡರ್, ಸೊ ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಬೈ ದಿಸ್ ಕೋರ್ಟ್ ಅಂತೇಳಿ ಆ ಮೇನ್ ಗ್ರೌಂಡ್ಸ್ ಮೇಲೆ ಕ್ಯಾನ್ಸಲೇಷನ್ ಆಫ್ ಬೇಲ್ ಆಗಿರುವಂಥದ್ದು. ಇಲ್ಲ ಅವ್ರು ಕ್ಯಾನ್ಸಲೇಷನ್ ಆಫ್ ಬೇಲು ಇಲ್ಲ ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್ ಅಂತ ಆಗಲಿ, ಇಲ್ಲ ರೆಗ್ಯುಲರಾಗಿ ಏನಿದೆ ಟರ್ಮ್ಸ್ ಆಫ್ ದ ಬೇಲ್ ಕಂಡೀಷನ್ಸ್ನ ವೈಲೇಟ್ ಮಾಡಿರೋಂಥಲ್ಲಿ, ದಟ್ ಈಸ್ ನಾಟ್ ದ ಥಿಂಗ್. ಅವರು ಆರ್ಡರ್ಸ್ ಮಾಡಿರುವಂಥದ್ದೇ ಇಲ್ಲಿಗಲ್ ಆಗಿದೆ. ಇಟ್ ಈಸ್ ಎ ಪರ್ವರ್ಸ್ ಆರ್ಡರ್, ಇಟ್ ಎಫೆಕ್ಟ್ಸ್ ಟು ದ ಸೊಸೈಟಿ ಇನ್ ಲಾರ್ಜ್. ಇದ್ರ ಮೇಲೂ ಹೋಗಿರುವಂಥದ್ದು. ಫಾರ್ ದ ಕ್ಯಾನ್ಸಲೇಷನ್ ಆಫ್ ದ ಸ್ಪೆಷಲ್ ಗ್ರೌಂಡ್ಸ್ ಹಿ ಹ್ಯಾಸ್ ಟು ಮೇಕ್ ಔಟ್. ಇದ್ರ ಮೇಲೆ ಹೋಗೋದಾದರೆ ಡೆಫಿನೆಟ್ಲಿ ದೇರ್ ಇಸ್ ನೋ ಚಾನ್ಸ್. ಆ ಥರ ಯಾವುದೋ ದರ್ಶನ ಇರ್ಬೋದು, ಇಲ್ಲ ಅವ್ರ ಕಡೆ ಯಾರೇ ಆಗಲಿ ಆ ಥರ ವೈಲೇಷನ್ಸ್ ಯಾವುದೂ ಮಾಡಿಲ್ಲ. ಸೊ ಅವರು ಹೋಗಿರುವಂಥದ್ದು ಆರ್ಡರ್ಸ್ ಮಾಡಿರುವಂಥದ್ದು ಸರಿ ಇಲ್ಲ. ಸರಿಯಾಗಿ ಎವಿಡೆನ್ಸ್ ಗ್ರೌಂಡ್ಸ್ ವಾಟ್ ಎವರ್ ದ ಕಂಟೆನ್ಷನ್ಸ್ ಅದು ಗ್ರೌಂಡ್ಸ್ ಏನು ಅಬ್ಸರ್ವೇಷನ್ಸ್ ಮಾಡಿದೆ ಅದು ಅಬ್ಸರ್ವೇಷನ್ ಮಾಡಿರುವಂಥದ್ದು ಸರಿ ಇಲ್ಲ ಅಂತ ಹೇಳಿ ಹೋಗಿರುವಂಥದ್ದು. ಸೊ ಅಲ್ಲಿಗೆ ಇಲ್ಲಿ ಈಗ ನಿಮ್ಮ ಅಭಿಪ್ರಾಯದ ಪ್ರಕಾರ ನಟ ದರ್ಶನ್ ಅವರಿಂದ ಬೇಲ್ ಕಂಡೀಷನ್ಗೆ ಸಂಬಂಧಪಟ್ಟಾಗಿ ಏನು ವೈಲೇಷನ್ಸ್ ಆಗಿಲ್ಲ. ಹೌದು. ಈಗ ಸುಪ್ರೀಂ ಕೋರ್ಟ್ನ ಆಕ್ಷೇಪಗಳು ಸಂಪೂರ್ಣ ಇರುವಂಥದ್ದು ಆನ್ ದಿ ವಾಟ್ ಗ್ರೌಂಡ್ಸ್ ದಿ ಹೈಕೋರ್ಟ್ ಗ್ರಾಂಟೆಡ್ ದಿ ಬೇಲ್. ಎಸ್. ಸೊ ಅದು ಈಗ ಇಲ್ಲಿಗಲಿಟಿ ಆರ್ಡರ್ಸ್ ನೀವು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಗಲಿಟಿ ಇದೆ, ಕಂಡು ಬರ್ತಿದೆ, ಎವಿಡೆನ್ಸ್ನ ಓವರ್ಲುಕ್ ಮಾಡಿರುವಂಥದ್ದು ಅಂತ ಆ ಗ್ರೌಂಡ್ನ ಆ ಆಸ್ಪೆಕ್ಟ್ ಮೇಲೆ ದೇ ವರ್ ಚಾಲೆಂಜಿಂಗ್. ಸರ್, ಇನ್ ಕೇಸ್ ಬೇಲ್ ಈಗ ಅದಕ್ಕೆ ಪ್ರಶ್ನೆಗಿಂತ ಮುಂಚೆ ಈಗ ಸಾಮಾನ್ಯವಾಗಿ ಯಾವುದೇ ಪ್ರಕರಣದಲ್ಲಾಗಲಿ ಸರ್, ಈಗ ಆರೋಪಿಯನ್ನು ಕಸ್ಟಡಿಗೆ ತಗೊಂಡು ಆತನನ್ನು ವಿಚಾರಣೆ ನಡೆಸಿದ ಬಳಿಕ ಇನ್ವೆಸ್ಟಿಗೇಷನ್ ಆಫೀಸರು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ ಬಳಿಕ
ಸಾಮಾನ್ಯವಾಗಿ ಆ ಆರೋಪಿ ಅವಶ್ಯಕತೆ ಪೊಲೀಸರಿಗೆ ಇರಲ್ಲ. ಸೊ ಸಹಜವಾಗಿ ಬೇಲ್ ಸಿಗುತ್ತೆ ಅಂತ ಆ ಪ್ರಕರಣಗಳಲ್ಲಿ. ಸೊ ಈಗ ನಟ ದರ್ಶನ್ ಅವರ ವಿರುದ್ಧನೂ ಕೂಡ ಚಾರ್ಜ್ ಶೀಟ್ ಅಂತೂ ಸಬ್ಮಿಟ್ ಆಗಿದೆ, ಚಾರ್ಜಸ್ ಫ್ರೇಮ್ ಆಗಬೇಕು. ಬಟ್ ಆ ಗ್ರೌಂಡು ಆಧಾರಕ್ಕೆ ಹೋದ್ರೆ ಬೇಲ್ ಕ್ಯಾನ್ಸಲೇಷನ್ ಆಗುವಂತ ಸಾಧ್ಯತೆ ಕಮ್ಮಿ ಇದೆ ಅಂತಾನೆ ಹೇಳ್ಬೋದಲ್ಲ? ಅಲ್ಲ, ಹೌದು, ಡೆಫಿನೆಟ್ಲಿ ಆ ಗ್ರೌಂಡ್ ಮೇಲೆ ಹೋಯಿತು ಅಂದರೆ ಡೆಫಿನೆಟ್ಲಿ ದೇರ್ ಇಸ್ ನೋ ಚಾನ್ಸಸ್ ಆಫ್ ದ ಕ್ಯಾನ್ಸಲೇಷನ್ ಆಫ್ ದ ಬೆಲ್. ಡೆಫಿನೆಟ್ಲಿ ಸಕ್ಸೀಡ್ ಆಗೋದು. ಮೇ ಬಿ ಮಾಡಿಫಿಕೇಶನ್ಸ್ ಏನಾದ್ರು ಅಬ್ಸರ್ವೇಷನ್ಸ್ ಎಲ್ಲ ನೋಡಿ ಮಾಡಿಫೈ ಮಾಡಿ ಲಿಟಲ್ ಮಾಡಿಫಿಕೇಶನ್ಸ್ ಮಾಡಿ ದೇ ಮೇ ಪಾಸ್ ಅನ್ ಆರ್ಡರ್ ವಿತ್ ಸಮ್ ಸರ್ಟನ್ ಕಂಡೀಷನ್ಸ್ ಏನು ಎಕ್ಸ್ಟ್ರಾ ಹಾಕ್ಬೋದು, ಇಲ್ಲ ಮಾಡಿಫೈ ಮಾಡುವಂಥದ್ದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ವಿದೇಶ ಪ್ರವಾಸಕ್ಕೆ ಹೋಗ್ಲಿಕ್ಕೆಲ್ಲ ಏನೋ ಅವಕಾಶ ಅದೆಲ್ಲ ಇದೆ. ಇವಾಗ ಇದರಲ್ಲೂ ಕಂಡೀಷನ್ಸ್ ಇತ್ತು. ವೆನ್ ಎವರ್ ಯು ವಾಂಟ್ ಟು ಗೋ ದೆನ್ ಯು ಹ್ಯಾವ್ ಟು ಟೇಕ್ ಇಫ್ ಯು ವಾಂಟ್ ಟು ಲೀವ್ ದ ಜುರಿಸಿಕ್ಷನ್ ಆಫ್ ದ ಕೋರ್ಟ್ ಯು ಹ್ಯಾವ್ ಟು ಟೇಕ್ ಎ ಪರ್ಮಿಷನ್ ಫ್ರಮ್ ದ ಕೋರ್ಟ್ ಅಂತ ಇತ್ತು. ಅಕಾರ್ಡಿಂಗ್ಲಿ ಅವ್ರೇನು ಹೋಗಿರಲಿಲ್ಲ. ಸೊ ಅವ್ರು ಅಪ್ಲಿಕೇಶನ್ಸ್ ಹಾಕೋರು, ದೇ ಹ್ಯಾವ್ ಟೇಕನ್ ಎ ಆರ್ಡರ್ಸ್ ಮಾಡಿಸ್ಕೊಂಡು ಕೋರ್ಟಲ್ಲಿ ಪರ್ಮಿಷನ್ ತಗೊಂಡೇ ಹೋಗಿದ್ದು ಅಂಥದ್ದು. ಸೊ ಆ ಥರ ವೈಲೇಷನ್ಸ್ ಯಾವುದೇ ಆಗಲಿ ಮಾಡಲಿಲ್ಲ. ಸೊ ದರ್ಶನ್ಗೆ ಈಗ ಒಂದು ಹಿನ್ನಡೆ ಯಾವುದಾಗ್ಬೋದು ಅಂತ ಹೇಳಿದ್ರೆ ಓನ್ಲಿ ಆನ್ ದ ಗ್ರೌಂಡ್ಸ್ ಯಾವ ಕಾರಣವನ್ನ ಹೇಳಿ ಹೈಕೋರ್ಟ್ ಬೇಲನ್ನು ಕೊಡ್ತು ಅದೇ ಸಮಸ್ಯೆ ಆಗ್ಬೋದು ನಟ ದರ್ಶನ್ ಅವರು. ಹೌದು, ಅದೊಂದೇ ಸ್ಟೇಟ್ ಅವರ ಪರವಾಗಿ ವಾದ, ಅದೊಂದೇ ವಾದ ಮಾಡಿರುವಂಥದ್ದು. ಆರ್ಡರ್ ಮಾಡಿರುವಂಥದ್ದು ಸರಿ ಇಲ್ಲ. ಸಮ್ ಎವಿಡೆನ್ಸ್ನ ಓವರ್ಲುಕ್ ಮಾಡಿರುವಂಥದ್ದು. ಸೊ ಇಟ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್ ಇನ್ ಎ ಪ್ರಾಪರ್ ಪರ್ಸ್ಪೆಕ್ಟಿವ್. ಅದನ್ನ ಪ್ರಾಪರ್ ಪರ್ಸ್ಪೆಕ್ಟಿವಲ್ಲಿ ಎವಿಡೆನ್ಸ್ನ ಮಾಡಿ ಬೇಕಿತ್ತು ಅನ್ನೋದು ಅವ್ರ ವಾದ ಅಷ್ಟೇ. ಆ ಕಂಡೀಷನ್ ಮೇಲೆ ಕ್ಯಾನ್ಸಲೇಷನ್ ಆಫ್ ಬೇಲ್ ಹೋಗಿದ್ದಾರೆ. ಅದರ್ವೈಸ್ ವೈಲೇಷನ್, ಇವಾಗ ವೈಲೇಷನ್ ಆಫ್ ದ ಟರ್ಮ್ಸ್ ಏನು ಬೇಲ್ ಕಂಡೀಷನ್ಸ್ ವೈಲೇಷನ್ಸ್ ಏನಾರ ಬ್ರೀಚ್ ಮಾಡಿದ್ದಂಥ ಪಕ್ಷದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋ ನೆಸೆಸಿಟಿ ಇಲ್ಲ. ಈವನ್ ದ ಸೇಮ್ ಕೋರ್ಟ್ ಗ್ರಾಂಟೆಡ್, ಹೈಕೋರ್ಟ್ ಗ್ರಾಂಟ್ ಮಾಡಿದೆ. ಅದರ್ವೈಸ್ ಏನೋ ಈಗ ಶೂಟಿ ಏನು ಕೊಟ್ಟಿದ್ದಾರೆ, ಸೆಷನ್ಸ್ ಕೋರ್ಟ್ ಕೊಟ್ಟಿದ್ದಾರೆ. ಸೊ ನಾವು ಅಲ್ಲೇ ಬೇಕಾದ್ರೆ ಕ್ಯಾನ್ಸಲೇಷನ್ ಆಫ್ ದ ಬಿಲ್ ಅಲ್ಲ ಹಾಕೋಬಹುದು. ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕ್ಯಾನ್ಸಲೇಷನ್ ಬೇಕಾಗಲಿಲ್ಲ. ಇಫ್ ದರ್ ಇಸ್ ಎನಿ ವೈಲೇಷನ್ಸ್, ಹಿಂಗೆ ಕ್ಯಾನ್ಸಲ್ ಮಾಡಿದ್ದಾನೆ, ವೈಲೇಷನ್ ಮಾಡಿದ್ದಾನೆ, ಬ್ರೀಚ್ ಮಾಡಿದ್ದಾನೆ ಅಂತೇಳಿ ನಾವು ಅಲ್ಲೇ ಹಾಕೊಂಡ್ರೆ ಸೊ ದ ಕೋರ್ಟ್ ವಿಲ್ ಲುಕ್ ಕೂಡ ಇನ್ ಟು ದಟ್ ಆಸ್ಪೆಕ್ಟ್. ದೆನ್ ಡೆಫಿನೆಟ್ಲಿ ದೇ ಮೇ ಅಪ್ರೋಪ್ರಿಯೇಟ್ ಆರ್ಡರ್ಸ್ನ ಪಾಸ್ ಮಾಡುತ್ತೆ ಅವಾಗ ಕ್ಯಾನ್ಸಲೇಷನ್ಗೆ. ಸೊ ನೋ ನೀಡ್ ಟು ಗೋ ಟು ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಲ್ಲಿ SLP ಸ್ಪೆಷಲ್ ಲೀವ್ ಪೆಟಿಷನ್ಸಲ್ಲಿ ಅದು ಸ್ಪೆಷಲ್ ಲೀವ್ ಪೆಟಿಷನ್ಸ್ ಹಾಕಿ ಮಾಡಿರುವಂಥದ್ದು ಅದು ಎವಿಡೆನ್ಷಿಯಲ್ ವ್ಯಾಲ್ಯೂ, ಇಲ್ಲಿಗೆಲಿಟಿ, ಪರ್ವರ್ಸಿಟಿ, ಆಮೇಲೆ ಇಂಟು ದ ಎಫೆಕ್ಟ್ ಇಂಟು ಸೊಸೈಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಈ ಆರ್ಡರ್ಸು. ದಟ್ ಆರ್ ದ ಮೇನ್ ಕಂಡೀಷನ್ಸ್. ಸರ್, ಈಗ ನಿನ್ನೆ ಹಿಯರಿಂಗ್ನ ಟೈಮ್ನಲ್ಲಿ ನ್ಯಾಯಮೂರ್ತಿಗಳು ಹೇಳಿದ್ರು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ, ಹೌದು, ಬೇಸಿಕಲಿ ಅಕ್ವಿಟಲ್ ಥರ ಬಂದ್ಬಿಟ್ಟಿದೆ ಇದು ಬೇಲ್ ಆರ್ಡ್ರು ಅಂತ. ಅಂದರೆ ಪ್ರಕರಣದ ವಿಚಾರಣೆ ಅಂತ್ಯ ಆಗಿ ತೀರ್ಪು ಬರೋದಕ್ಕಿಂತ ಮುಂಚೆ ಬೇಲ್ ಕಂಡೀಷನ್ ಅಲ್ಲಿ ಇವ್ರು ಯಾರು ತಪ್ಪೇ ಮಾಡಿಲ್ಲ ಅನ್ನೋ ಭಾವನೆಯ ಆ ರೀತಿಯ ಅವರ ವ್ಯೂ ಅನ್ನು ನ್ಯಾಯಮೂರ್ತಿಗಳು ವ್ಯಕ್ತಪಡಿಸಿದ್ದಾರೆ. ಸೊ ಇನ್ ಕೇಸ್ ಇಫ್ ಈಗ ಬೇಲ್ ಕ್ಯಾನ್ಸಲೇಷನ್ ಆಗದೇ ಇದ್ರೂ ಕೂಡ ಈ ಹೈಕೋರ್ಟ್ ಜಡ್ಜ್ಮೆಂಟ್ನ ಈ ಅಂಶಗಳನ್ನ ಒಂದಿಷ್ಟು ಇದ್ರ ಮೇಲೆ ಟಿಪ್ಪಣಿ ಮಾಡಲಿ. ಅದು ನೀವು ಹೇಳಿದ ಇವಾಗ ಏನಿದೆಲ್ಲ ಸರ್ಟನ್ ಮಾಡಿಫಿಕೇಶನ್ ಇನ್ ದ ಸೆನ್ಸ್ ವಾಟ್ ಎವರ್ ದ ಆರ್ಡರ್ಸ್, ಈ ಅಬ್ಸರ್ವೇಷನ್ಸ್ ಏನು ಹೈಕೋರ್ಟ್ ಮಾಡಿರುವಂಥದ್ದು ಅದನ್ನು ಮಾಡಿಫೈ ಮಾಡ್ಬೋದು. ಸೊ ಮಾಡಿಫಿಕೇಶನ್ಸ್ ಮಾಡಿ, ಸೊ ಈ ಅಬ್ಸರ್ವೇಷನ್ಸ್ ಏನು ಮಾಡಿದ್ದಾರೆ ದಟ್ ಈಸ್ ನಾಟ್ ಇನ್ ಎ ರೈಟ್ ವೇ, ದಟ್ ಯು ಮಾಡಿಫೈ ದಟ್ ಆರ್ಡರ್, ಮಾಡಿಫೈ ಟು ದಿಸ್ ಎಫೆಕ್ಟ್ ಅಂತ ಹೇಳಿ ಆ ಅಬ್ಸರ್ವೇಷನ್ಸನ್ನು ಮಾಡಿರುವಂಥದ್ದನ್ನು ಮಾಡಿಫೈ ಮಾಡಿ ಕ್ಲೋಸ್ ಮಾಡ್ಬೋದು. ಹಂಗೂ ಮಾಡ್ಬೋದು. ಮಾಡಿಫಿಕೇಶನ್ಸ್ ಆಯಿತು ಅಂದರೆ ಏನು ಅದರಲ್ಲೇನು ತೊಂದರೆ ಇಲ್ವಲ್ಲ. ಈಗ ಕ್ಯಾನ್ಸಲೇಷನ್ ಆಯಿತು ಅಂತ ದಟ್ ಇಟ್ ನಾಟ್ ಕ್ಯಾನ್ಸಲೇಷನ್ ಆಫ್ ದ ಬೇಲ್. ಯಾಕಂದರೆ ಈಗ ಸಾಮಾನ್ಯವಾಗಿ ಸಾಂವಿಧಾನಿಕ ನ್ಯಾಯಾಲಯಗಳು, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟು ಈ ಥರ ಅಬ್ಸರ್ವೇಷನ್ ಮಾಡಿದಂಥ ಸಂದರ್ಭದಲ್ಲಿ ಈಗ ಟ್ರಯಲ್ ಕೋರ್ಟ್ನಲ್ಲಿ ಹಿಯರಿಂಗ್ ನಡೀತಾ ಇದ್ದರೆ ಅಲ್ಲೂ ಕೂಡ ಇದರ ಇಂಪ್ಯಾಕ್ಟ್ ಸಾಮಾನ್ಯವಾಗಿ ಬೀಳುತ್ತೆ. ಹೌದು, ಸೊ ಬೀಳುತ್ತೆ ಸೊಸೈಟಿ ಮೇಲೆ. ಅದೇ ದಟ್ ಈಸ್ ದ ಮೇಜರ್ ಗ್ರೌಂಡ್. ಅದೊಂದು ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದು ಇಟ್ ಲೆಫ್ಟ್ಸ್ ಟು ದಿ ಆನರಬಲ್ ಜಸ್ಟಿಸ್. ಅದು ಹೇಗೆ ವ್ಯೂ ಮಾಡ್ತಾರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟೇ. ಸರ್, ಇನ್ ಕೇಸ್ ಬೇಲ್ ಕ್ಯಾನ್ಸಲ್ ಆಗಿ ಒಂದು ವೇಳೆ ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಏನಾದರೂ ಬಂದುಬಿಟ್ರೆ ಮತ್ತೆ ರಿಲೀಸ್ ಆಗುವ ಸಾಧ್ಯತೆ ಏನಿದೆ ಸರ್? ಯಾಕಂದ್ರೆ ಇವಾಗ ನಾವು ಬೀಯಿಂಗ್ ಏನು ಅವರು ಇದಾಗಿ ಹೋಪ್ ಫಾರ್ ದ ಬೆಸ್ಟ್, ಡೆಫಿನೆಟ್ಲಿ ಏನು ಆ ಥರ ಆಗಲ್ಲ. ಡೆಫಿನೆಟ್ಲಿ ವಿಲ್ ಸಕ್ಸೀಡ್ ಇನ್ ದ ಕೇಸ್. ದಟ್ ಈಸ್ ಒನ್ ಆಸ್ಪೆಕ್ಟ್. ದೆನ್ ಇನ್ನು ನೀವು ಹೇಳಿದಂಥ ಕ್ವಶನ್ಸ್ ಏನೇ ಜನರಲಿ ಸ್ಪೀಕಿಂಗ್, ಹೌದು ಆ ಥರ ಆಗಿದ್ದಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಏನಾಗುತ್ತೆ, ಇವಾಗ ಆಲ್ರೆಡಿ ಅನುಭವಿಸಿದ್ದಾರೆ, ಕಷ್ಟ ಅನುಭವಿಸಿದ್ದಾರೆ. ಆಲ್ರೆಡಿ ಇನ್ ದ ಆಲ್ಮೋಸ್ಟ್ 1 year ಇದ್ದಂಥದ್ದು. ಸೊ ಹೋದಂಥ ಸಮಯದಲ್ಲಿ ಅಗೇನ್ ಹ್ಯಾಸ್ ಟು ಗೋ, ದೆನ್ ಹ್ಯಾಸ್ ಟು ವೇಟ್ ಫಾರ್ ಅನದರ್ ಫ್ಯೂ ಮಂತ್ಸ್. ಅದಾಗಿ ತಿರ್ಗಾ ಆನ್ ಫ್ರೆಶ್ ಗ್ರೌಂಡ್ಸ್ ಹ್ಯಾಸ್ ಟು ಫೈಲ್ ಎ ಬೇಲ್ ಅಪ್ಲಿಕೇಶನ್. ಆಮೇಲೆ ಇಲ್ಲಿ ಅರ್ಲಿಯರ್ ಆರ್ಡರ್ಸಲ್ಲಿ ಏನು ಅಬ್ಸರ್ವೇಷನ್ಸ್ ಮಾಡಿದ್ರು ಅದನ್ನೆಲ್ಲ ಬಿಟ್ಟಿದ್ದ ಫ್ರೆಶ್ ಗ್ರೌಂಡ್ಸ್ ವಿ ಹ್ಯಾವ್ ಟು ಮೇಕ್ ಔಟ್ ಎ ಫ್ರೆಶ್ ಗ್ರೌಂಡ್ಸ್, ಫ್ರೆಶ್ ಸರ್ಕಮ್ಸ್ಟಾನ್ಸಸ್ನ ನಾವು ಮಾಡಬೇಕಾಗುತ್ತೆ. ಅದನ್ನು ಮಾಡಿ then again we have to address the argument, then we have to obtain the bill. It will take a time being is very difficult also. So tough task anta definitely again it will become a tough task.
ಟು ಗೆಟ್ ದಿ ಬೇಲ್? ನಾಟ್ ಟು ಗೆಟ್ ದ ಬೆಲ್, ಅದೇ ಸಿಚುವೇಶನ್ಸ್ ಇವಾಗ ಆಲ್ಮೋಸ್ಟ್ ಚಾರ್ಜ್ ಶೀಟ್ ಪಾಯಿಂಟ್ಸ್ ಮೇಲೆ ವಿ ಅಡ್ರೆಸ್ ದ ಆರ್ಗ್ಯುಮೆಂಟ್. ಸೊ ಎಗೇನ್ ಹೈಕೋರ್ಟಲ್ಲೇ ಅದು ವ್ಯೂ ಅಬ್ಸರ್ವೇಷನ್ಸ್ ಮಾಡ್ತು, ಎಗೇನ್ ಇಟ್ ವೆಂಟ್ ಅಪ್ ಟು ದ ಸುಪ್ರೀಂ ಕೋರ್ಟ್, ಎಗೇನ್ ದೇ ಮೇಡ್ ಅನ್ ಸರ್ಟನ್ ಅಬ್ಸರ್ವೇಷನ್ಸ್. ಅದು ಮಾಡಿ ತಿರ್ಗಾ ಫ್ರೆಶ್ ಗ್ರೌಂಡ್ಸ್ ನೋಡ್ಬೇಕು, ಫ್ರೆಶ್ ಗ್ರೌಂಡ್ಸ್ ಹೊಸದಾಗಿ ಯಾವುದು ಹೊಸದಾಗಿ ಇವಾಗ ಅವನ ಇದು ಅಪ್ರಿಷಿಯೇಟ್ ಮಾಡಿಲ್ಲ, ಇಲ್ಲ ಸುಪ್ರೀಂ ಕೋರ್ಟ್ ಆ ವ್ಯೂನ ಅಪ್ರಿಷಿಯೇಟ್ ಮಾಡಿಲ್ಲ ಅನ್ನೋದನ್ನ ನಾವು ನೋಡಿ ಎಗೇನ್ ಅದನ್ನ ನಾವು ಇಟ್ಕೊಂಡು ಆರ್ಗ್ಯೂ ಮಾಡಬೇಕಾಗತ್ತೆ. ಅದು ಸೊ ಇಟ್ ವಿಲ್ ಬಿ ಲಿಟಲ್ ಬಿಟ್ ಟಫ್ ಟಾಸ್ಕ್ ಆಲ್ಸೋ. ಸೊ ಈ ವಿಷಯದಲ್ಲಿ ಈಗ ಆಸ್ ಪರ್ ಮೈ ವ್ಯೂ ಏನು ಅಬ್ಸರ್ವೇಷನ್ಸ್ ಮಾಡ್ಬೇಕಾದ್ರೆ ಇವಾಗ ಕೋರ್ಟ್ ಎನಿವೇ ವಿ ಆರ್ ಅಲ್ಲ ಆರ್ಗ್ಯೂ ಮಾಡುವಂಥದ್ದಲ್ಲಿ ಅಸಿಸ್ಟ್ ಟು ದ ಕೋರ್ಟ್ ಅಸಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಇಫ್ ದೇರ್ ಎನಿ ಡೌಟ್ ಬಂದಾಗ ಅವ್ರಿಗೂ ಕೇಳುವಂಥ ರೈಟ್ ಇರುತ್ತೆ. ಸೊ ಹಿಂಗಾಗಿದೆಯಲ್ವ ಹಿಂಗಾಗಿದೆಯಲ್ಲ ಅಂತ ಕೇಳಿರ್ಬೋದು. ಸೊ ಲೆಟ್ಸ್ ಸಿ, ಇವರು ಎಲ್ಲ ಅದಕ್ಕೆ ರಿಪ್ಲೈ ಸೂಟಬಲ್ ರಿಪ್ಲೈ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ಸ್, ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ ಟೈಮ್. ಬಟ್ ನೀವು ಹೇಳಿದಾಗೆ ಈಗ ಇನ್ ಕೇಸ್ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಏನಾದರೂ ಜೈಲಿಗೆ ಹೋದ್ರೆ ಈ ಸೆಕೆಂಡ್ ಬೇಲ್ ಅಪ್ಲಿಕೇಶನ್ನ ಟೈಮ್ನಲ್ಲಿ ಕನ್ವಿನ್ಸಿಂಗ್ ದಿ ಕೋರ್ಟ್ ವಿಲ್ ಬಿ ದಿ ಬಿಗ್ ಡೆಫಿನೆಟ್ಲಿ ಇಟ್ ಬಿಕಮ್ ವೆರಿ ಡಿಫಿಕಲ್ಟ್ ಆಲ್ಸೋ. ಸೊ ಏನದು ಆಲ್ಮೋಸ್ಟ್ ಇವಾಗ 5000 ಪೇಜಸ್ ಚಾರ್ಜ್ ಶೀಟ್ ಮೇಲೆ ಆರ್ಗ್ಯೂ ಮಾಡಿರುವಂಥದ್ದು, ಆಲ್ಮೋಸ್ಟ್ 2 weeks 3 weeks ಕಂಟಿನ್ಯೂಸ್ ಆರ್ಗ್ಯುಮೆಂಟ್ ಮಾಡಿರೋದು, ಆಲ್ಮೋಸ್ಟ್ ಇಟ್ ಕವರ್ಡ್ ಆಲ್ ಆಸ್ಪೆಕ್ಟ್ಸ್. ಸೊ ಎಗೇನ್ ಇದನ್ನು ಬಿಟ್ಟು ಆರ್ಗ್ಯೂ ಮಾಡ್ಬೇಕಾದ್ರೆ ದೆನ್ ವಿ ಹ್ಯಾವ್ ಟು ಮೇಕ್ ಔಟ್ ದ ಫ್ರೆಶ್ ಗ್ರೌಂಡ್ಸ್, ವಿ ಹ್ಯಾವ್ ಟು ಸರ್ಚ್ ಫಾರ್ ದ ಹೊಸ ಗ್ರೌಂಡ್ಸ್ ಇರಬೇಕು ನಮಗೆ, ಇಲ್ಲ ಹೊಸ ಸರ್ಕಮ್ಸ್ಟಾನ್ಸಸ್ ಕ್ರಿಯೇಟ್ ಆಗಿರಬೇಕು, ಇಲ್ಲ ಹೊಸ ಸಿಚುವೇಷನ್ಸ್ಗಳು ಏನೋ ಬಂದಂಥ ಸಮಯದಲ್ಲಿ ಹೌದು ಇದನ್ನು ಈ ಗ್ರೌಂಡ್ ಮೇಲೆ ಬಿಡ್ಬೋದು ಅಂತೇಳಿ ಆ ಗ್ರೌಂಡ್ ಮೇಲೆ ನಾವು ಮಾಡಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ಆಗ ವೆನ್ ಇಟ್ ವೆಂಟ್ ಅಪ್ ಟು ದ ಸುಪ್ರೀಂ ಕೋರ್ಟ್ ಆಲ್ಸೋ. ಅಲ್ಲಿ ಹೋಗಿ ಅಬ್ಸರ್ವ್ ಮಾಡಿರ್ತಾರೆ, ಮೇ ಬಿ it will be very difficult. Logically it will become very difficult also. ಸೊ ಈಗ ಫೈನಲಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ನಡೆಸ್ತಿರೋ ಈಗ ಏನು ರಿಸರ್ವ್ಡ್ ಆಗಿರುವಂಥ ಆರ್ಡರ್ ಬಗ್ಗೆ ನಾವು ಮಾತಾಡೋದಾದರೆ ಸರ್, ಏನು ಯಾವ್ಯಾವ ಪಾಸಿಬಿಲಿಟೀಸಲ್ಲಿ ನಾವೀಗ ನಾವು ಈ ಥರ ಆಗಬಹುದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಈಗ ಸುಪ್ರೀಂ ಕೋರ್ಟಿಗೆ ಸಂಪೂರ್ಣ ಅಧಿಕಾರ ಅವರಿಗೆ ಇರುವಂಥದ್ದು, ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇದಾಗಬಹುದು ಅಂಥೇಳಿ ಏನು ಅಲ್ಲ, ಇವಾಗ ವಾದ ವಿವಾದವನ್ನು ಕೇಳಿ ಇವಾಗ ನಮಗನ್ಸಿದ್ದು ಏನಂದರೆ, ಸೊ ಮೇ ಬಿ ಕೋರ್ಟ್ ವಿಲ್ ಮಾಡಿಫೈ ದ ಸಮ್ ಏನು ಆರ್ಡರ್ಸಲ್ಲಿ ಏನಾದ್ರು ಇಲ್ಲಿಗಲಿಟಿ ಇದೆ, ಮೇ ಬಿ ಮಾಡಿಫಿಕೇಶನ್ ಮಾಡ್ಬೋದು. ಅದನ್ನು ಮಾಡಿಫಿಕೇಶನ್ ಮಾಡಿ ವಾಟ್ ಎವರ್ ದ ಆರ್ಡರ್ ಪಾಸ್ಡ್ ಬೈ ದಿಸ್, ವಾಟ್ ಎವರ್ ದ ಪ್ಯಾರಾ 1 line 2 ಲೈನ್ಸಲ್ಲಿ ಏನು ಇದಿರ್ತಲ್ಲ, ಸೊ ದಟ್ ಎವರಿ ಚಾನ್ಸಸ್ ಆಫ್ ಮಾಡಿಫೈಯಿಂಗ್ ದಟ್ ಆರ್ಡರ್. ಯಾಕಂದರೆ ಅದು ಹೈಕೋರ್ಟ್ ಆದೇಶನ ದೋಷಗಳನ್ನು ಮಾಡಿಫೈ ಮಾಡ್ಬೋದು. ಯಾಕಂದರೆ ಇಫ್ ನಾಟ್ ಮಾಡಿಫೈಡ್ ಟುಡೇ ಅದೇನಾಗುತ್ತೆ, ಇಟ್ ವಿಲ್ ಬಿಕಮ್ ದ ಪ್ರೆಸಿಡೆಂಟ್. ನೆಕ್ಸ್ಟ್ ಇನ್ನೊಂದು ಸರಿ ಬಂದಾಗ ನೋ ದಿಸ್ ಆನರಬಲ್ ಕೋರ್ಟ್ ಆಸ್ ಅಬ್ಸರ್ವ್ ದಿಸ್ ಲೈನ್, ಸೊ ದಿಸ್ ಇಸ್ ದ ಅಂತೇಳಿ ನಾವು ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಅದನ್ನು ಫಾಲೋ ಮಾಡಲೇಬೇಕು, ಆಧಾರ ಆಗುತ್ತೆ. ಇನ್ ಫ್ಯೂಚರ್ ಏನಾಗುತ್ತೆ, ಮೇ ಬಿ ಎವ್ರಿಬಡಿ ವಿಲ್ ಟೇಕ್ ದ ಅಡ್ವಾಂಟೇಜ್ ಆಫ್ ದಟ್ ಆರ್ಡರ್, ಇಟ್ ವಿಲ್ ಬಿಕಮ್ ಒನ್ ಆಫ್ ದ ಪ್ರೆಸಿಡೆಂಟ್ ಅಂದರೆ ಅದು ಇನ್ ಫ್ಯೂಚರ್ ಆಲ್ಸೋ ಈ ಆರ್ಡರ್ಸ್ ಏನಾಗುತ್ತೆ, ನಾವು ಯಾವುದೋ ಸಂದರ್ಭದಲ್ಲಿ ಬಂದು ನೋಡಿ ಈಗ ಆರ್ಡರ್ ಮಾಡಿದ್ದೀರಿ, ಈ ಕೋರ್ಟಿನಲ್ಲಿ ಈ ಥರ ಆದೇಶ ಆಗಿತ್ತು ಅಂತ ಆ ಉಲ್ಲೇಖ ಏನಿದೆ ಅದನ್ನ ಇಟ್ಕೊಂಡು ವಿ ವಿಲ್ ಸಕ್ಸೀಡ್. ಸೊ ಮೇ ಬಿ ಸುಪ್ರೀಂ ಕೋರ್ಟ್ಗೆ ಹೌದು ಇದು ಮಾಡಿರೋದು ಇಟ್ ವಿಲ್ ಇಂಪ್ಯಾಕ್ಟ್ ದ ಸೊಸೈಟಿ, ಇದರಿಂದ ತೊಂದರೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಯಾವ ಸರ್ಟೆನ್ಸ್ ಏನು ಆರ್ಡರ್ಸ್ ಇದಿರ್ಬೋದು ಅದನ್ನು ಮಾಡಿಫೈ ಮಾಡುವಂಥ ಸಂದರ್ಭ ಅದನ್ನು ಮಾಡ್ಬೋದು, ಮಾಡಿಫಿಕೇಷನ್ಸ್ ಮಾಡಿ ಆರ್ಡರ್ ಮಾಡುವಂಥದ್ದು ಇರ್ಬೋದು. ಅದರ್ವೈಸ್ ದೇ ಮೇ ಇಶ್ಯೂ ಡೈರೆಕ್ಷನ್ಸ್ ಟು ದಿ ಟ್ರಯಲ್ ಕೋರ್ಟ್ಗೆ ಇರ್ಬೋದು, ಟ್ರಯಲ್ ಕೋರ್ಟಲ್ಲಿ ಇಷ್ಟು ತಿಂಗಳ ಒಳಗೆ ನೀವು ಮುಗಿಸಿ, ಇಷ್ಟು ವರ್ಷಗಳಲ್ಲಿ ನೀವು ಮುಗಿಸ್ಬೇಕು ಅಂತೇಳಿ ಅದು ಮಾಡುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಅದರ್ವೈಸ್ ಅಗೇನ್ ಆರ್ಡ್ರು ಇಲ್ಲ ಏನೂ ಮಾಡಲು ಮೇ ಬಿ ಸಮ್, ಯಾಕಂದ್ರೆ ನಿನ್ನೆ ಮಾಡಿರುವಂಥ ಒಂದು ಅಬ್ಸರ್ವೇಷನ್ಸಲ್ಲಿ ಮೇ ಬಿ ಹಾಗೆ ಡಿಸ್ಮಿಸ್ ಅಂತೂ ಮಾಡಲ್ಲ ಅಂತ ಐ ಫೀಲ್ ಪರ್ಸನಲಿ. ಬಟ್ ದೇ ವಿಲ್ ಮೇಕ್ ಡೆಫಿನೆಟ್ಲಿ ದೇ ಮೇಕ್ ಸರ್ಟೆನ್ ಮಾಡಿಫಿಕೇಷನ್ಸ್, ಡೆಫಿನೆಟ್ಲಿ ದೇ ವಿಲ್ ಅಬ್ಸರ್ವ್ ಫ್ಯೂ ಪಾಯಿಂಟ್ಸ್ ಮಾಡುವಂಥ ಒಂದು ಸಂದರ್ಭ ಇದೆ, 100% ಮಾಡ್ತಾರೆ. ಸೊ ಮಾಡಿಫಿಕೇಶನ್ ಮಾಡಿದ್ರೆ ಹೈಕೋರ್ಟ್ ಆದೇಶವನ್ನು ಸ್ವಲ್ಪ ಲಿಟ್ಲು ಬಿಟ್ಟು ಅಲ್ಲಿ ಏನು ಅವರಿಗೆ ದೋಷ ಅಂತ ಕಾಣಿಸ್ತು, ಹೌದು, ಆ ದೋಷಗಳನ್ನು ಮಾಡಿಫೈ ಮಾಡಿಬಿಟ್ರೆ ಬೇಲ್ ವಿಲ್ ಸಸ್ಟೈನ್, ಡೆಫಿನೆಟ್ಲಿ ಬೇಲ್ ವಿಲ್ ಸಸ್ಟೈನ್. ಬಟ್ ಅದೇ ಯಾಕಂದರೆ ನಿನ್ನೆ ಇದ್ರಲ್ಲಿ ಮಾಡಿರುವಂಥದ್ದು ವೆರಿ ಫಸ್ಟ್, ಯಾಕಂದರೆ ಇದೆಲ್ಲ ನೆಕ್ಸ್ಟ್ ಲಾಸ್ಟ್ ಡೇಟ್ ಆಫ್ ಹಿಯರಿಂಗಲ್ಲಿ ಏನಾಯಿತು, ಸೊ ಆರ್ಡರ್ಸ್ ಏನು ಮಾಡಿದ್ದಾರೆ, ದ ಸೇಮ್ ಆರ್ಡರ್ಸ್ ಆನ್ ದ ಬೇಸಿಸ್ ಆಫ್ ದ ಸೇಮ್ ಆರ್ಡರ್ಸ್ ಮೇಲೆ ಇಟ್ ವಿಲ್ ಬಿಕಮ್ ಹೆಲ್ಪ್ಫುಲ್ ಟು ದ ಅದರ್ ಅಕ್ಯೂಸ್ ಆಲ್ಸೋ ಟು ಕಮ್ ಔಟ್ ಆಫ್ ಈಸಿಲಿ ಹೊರಗಡೆ ಬಂದ್ಬಿಡುತ್ತೆ. ಸೊ ಈ ಆರ್ಡರ್ಸ್ ಏನಿದೆ, ಸೊ ಒಬ್ಬೊಬ್ಬರು ಇಂಡಿವಿಜುವಲಿ ಮೇಲೆ ಒಬ್ಬೊಬ್ಬರಿಗೆ ಸಪ್ರೇಟ್ ಚಾರ್ಜಸ್ ಇದೆ, ಸಪ್ರೇಟ್ ಅಫೆನ್ಸಸ್ ಇದೆ. ಸೊ ಈ ಆರ್ಡರ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿಬಿಡುತ್ತೆ. ಸೊ ಅದು ಆಗಬಾರ್ದು ಅಂತ ಏನು ಲಾಸ್ಟ್ ಟೈಮಲ್ಲಿ ಮಾಡಿದ್ರು, ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ, ಹೌದು ಇಫ್ ದೇರ್ ಇಸ್ ಬೇಲ್ ಪೆಟಿಷನ್ಸ್ ಪೆಂಡಿಂಗ್ ಇತ್ತು ಅಂದರೆ ಇಂಡಿವಿಜುವಲ್ ಆಗಿ ನೀವು ಏನಿದೆ ಎವಿಡೆನ್ಸ್ ಇಂಡಿವಿಜುವಲ್ ಆಗಿ ನೀವು ಇದು ಮಾಡಬೇಕು, ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ದರ್ಶನ್ದ ಏನು ಆರ್ಡರ್ ಆಯಿತು ಅದನ್ನು ನೀವು ಈ ಕೇಸ್ಗಳಲ್ಲಿ ಬೇರೆಯವ್ರಿಗೂ ನೀವು ಇದು ಮಾಡಬೇಡಿ ಅಂತೇಳಿ ಆರ್ಡ್ರ್ ಬಂತು. ಸೊ ಓಕೆ, ಹಂಗಾಗಿ ಮೇ ಬಿ ಅದನ್ನು ಮಾಡಿಫೈ ಮಾಡ್ಬೋದು, ಮಾಡಿಫೈ ಮಾಡಿ ಸೊ ಹೇಳ್ಬೋದು ಏನಂತ ಹೇಳ್ಬೋದು, ಇಲ್ಲಿ ಏನು ಅಬ್ಸರ್ವೇಷನ್ಸ್ ಏನು ಮಾಡಿದೆ ಆರ್ಡ್ರ್ ಮಾಡುವಂಥ ಸಂದರ್ಭದಲ್ಲಿ ಅಬ್ಸರ್ವೇಷನ್ಸ್ ಏನು ಹೈಕೋರ್ಟ್ ಮಾಡಿದೆ, ಸೊ ಆ ಆರ್ಡರ್ಸ್ ವಿಲ್ ನಾಟ್
ರಿಫ್ಲೆಕ್ಟ್ ಏನು ಇದು ಟ್ರಯಲ್ ಕೋರ್ಟಲ್ಲಿ ಇಟ್ ವಿಲ್ ನಾಟ್ ಬಿಕಮ್ ಎ ಗ್ರೌಂಡ್ ಆಫ್ ದಟ್, ಇಂಡಿಪೆಂಡೆಂಟಾಗಿ ನೀವು ಮಾಡಿ ಟ್ರಯಲ್ ಅಂತಲೂ ಮಾಡಿಫೈ ಮಾಡ್ಬೋದು. ಅಂದರೆ ಈ ಹಿಯರಿಂಗ್ನ ಟೈಮ್ನಲ್ಲಿ ಎಲ್ಲೂ ಕೂಡ ದರ್ಶನ್ ಬೇಲ್ ಕಂಡೀಷನ್ ವೈಲೇಷನ್ ಮಾಡಿದ ಬಗ್ಗೆ ಎಲ್ಲೂ ಸುಪ್ರೀಂ ಕೋರ್ಟ್ ಎಲ್ಲೂ ಮಾಡಲೇ ಇಲ್ಲ. ಅದು ಪ್ಲಸ್ ಪಾಯಿಂಟ್ ಅದು ಪ್ಲಸ್ ಪಾಯಿಂಟ್, ಡೆಫಿನೆಟ್ಲಿ ಇಸ್ ದ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಅವ್ರು ವೈಲೇಷನ್ ಯಾವುದು ಮಾಡಲೇ ಇಲ್ವಲ್ಲ. ಇನ್ನು ಅಕಾರ್ಡೆನ್ಸ್ ಬಂದಿದೆ, ಆಲ್ ಡೇಟ್ಸ್ ಆಫ್ ಹಿಯರಿಂಗ್ ಬಂದಿದ್ದಾರೆ. ಇನ್ನು ಎಲ್ಲಿ ಹೊರಗಡೆ ಹೋಗ್ಬೇಕಾರೆ ಟೇಕನ್ ಎ ಸೂಟಬಲ್ ಪರ್ಮಿಷನ್ ಫ್ರಮ್ ದ ಆನರಬಲ್ ಕೋರ್ಟ್ ಎಲ್ಲ ತಗೊಂಡು ಹೋಗಿದೆ. ಸೊ ದ ಇಸ್ ನೋ ಕ್ವಶನ್. ಒಂದ್ಸರಿ ಮೀಡಿಯಾದಲ್ಲಿ ಬಂದು ಏನೋ ಚಿಕ್ಕನವ್ರ ಜೊತೆ ಎಲ್ಲೋ ಯಾವುದೋ ಸಂದರ್ಭದಲ್ಲಿ ಮೀಟ್ ಮಾಡಿದ್ದು, ಅದೊಂದು ಕಂಟೆನ್ಷನ್ ರೈಸ್ ಮಾಡಿ ಹೋಗಿ ಮೀಟ್ ಮಾಡಿದ್ದು ಹೋಗ್ತೀವಿ ನಾವು, ನೀವು ಮೀಟ್ ಮಾಡ್ತೀವಿ ಆಬ್ವಿಯಸ್ಲಿ ಬಂದಾಗ ಅಂತೀವಿ ಅದಕ್ಕೆ. ಸೊ ಇಟ್ ವಿಲ್ ನಾಟ್ ಬಿಕಮ್ ಮೀಟ್ ಮಾಡಿದ ತಕ್ಷಣ ವೆದರ್ ವಿ ಆರ್ ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್ ಅಂತ ಇಲ್ಲ. ಈವನ್ ನಾವು ಹೋಗಿ ಸಾಕ್ಷಿನ ಹೋಗಿ ಮೀಟ್ ಮಾಡಬಾರ್ದು ಅಂತ ದೇರ್ ಇಸ್ ನೋ ಕಂಡೀಷನ್. ನಾವು ಹೋಗಿ ಪ್ರಯತ್ನ ಪಟ್ಟಿದ್ರೆ ಮಾತ್ರ ಟ್ಯಾಂಪರಿಂಗ್ ಆಫ್ ದ ವಿಟ್ನೆಸ್ ಕ್ವಶನ್ಸ್ ಅಲ್ವಾ. ಅದರ್ವೈಸ್ ಟ್ಯಾಂಪರಿಂಗ್ ಆಫ್ ಕ್ವಶನ್ ವಿಲ್ ನಾಟ್ ಅರೈಸ್ ಆಲ್ಸೋ. ಸೊ ನೀವು ಈ ಹಿಂದೆ ಈ ಕೇಸ್ನಲ್ಲಿ ಇದ್ದ ಕಾರಣಕ್ಕೋಸ್ಕರ ಯು ವಿಲ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿದ್ರೆ ನೀವು ಅದು ಹಿಂದೆ ಹೇಳು ವಿನಯ್ ಕುಲಕರ್ಣಿ ಕೇಸಲ್ಲಿ ಮೊನ್ನೆ ಕ್ಯಾನ್ಸಲೇಷನ್ ಬೇಲ್ ಆಗಿದೆ, ಐ ಫಾರ್ಗಾಟನ್. ಅದರಲ್ಲಿ ಏನಾಯಿತು, ವಿನಯ್ ಕುಲಕರ್ಣಿ ಕೇಸಲ್ಲಿ ಹೋದ್ರು ಆಲ್ಮೋಸ್ಟ್ ಡಿಸ್ಕಸ್ ಏನೋ ನಾನು, ಯಾಕಂದರೆ ನಾನು ಈವನ್ ಐ ಆಮ್ ಅಬ್ಸರ್ವಿಂಗ್ ದ ವಿನಯ್ ಕುಲಕರ್ಣಿ ಕೇಸ್. ಸೊ ಅದರಲ್ಲಿ ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ CBI ಏನು ಮಾಡ್ತು, ಔಟ್ ಆಫ್ 3 ವಿಟ್ನೆಸಸ್ ಏನೋ ಹೋಗಿ ಇವ್ರು ಭೇಟಿ ಮಾಡಿದರು. ಆ ಭೇಟಿ ಮಾಡಿ ಟ್ರೈಯಿಂಗ್ ಟು ಟ್ಯಾಂಪರ್ ಮಾಡಿದ್ದಾರೆ. ಸೊ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ, ಐ ವಿಟ್ನೆಸ್ ಇದೆ, ವಿಡಿಯೋಗ್ರಾಫಿ ಇದೆ, ಪರ್ಸ್ನಲಿ ಮೆಟ್. ಸೊ ಅದರಲ್ಲಿ ಏನಾಯಿತು, ಒನ್ ಆಫ್ ದ ವಿಟ್ನೆಸ್ಗೆ ಮೆಟ್ ಪರ್ಸನಲಿ ಹೋಗಿ ಇವನೇ ಹೋಗಿ ಮೀಟ್ ಮಾಡಿದ್ದಾರೆ. ಆನ್ ದಟ್ ಬೇಸಿಸ್ ಆ್ಯಸ್ ಬೀಯಿಂಗ್ ಎ ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ಸಲ್ಲಿ, ಯಾಕಂದರೆ ಇದೆಲ್ಲ ಸ್ಟೇಟ್ ಇದೆಲ್ಲ ಆ ಲೆವೆಲಲ್ಲಿ ಇದ್ದಾಗ ತೊಂದರೆ ಆಗುತ್ತೆ ಅಂತೇಳಿ. ಸೊ ಇದು ಕ್ಲಿಯರ್ ಕೇಸ್. ಅವನು ಈಸ್ ದ ಮೇನ್ ಐ ವಿಟ್ನೆಸ್, ಅದು ಆಮೇಲೆ ಈ ಈಸ್ ದ ಮೇನ್ ವಿಟ್ನೆಸ್ ಆಲ್ಸೋ ಆಗಿದ್ದ. ಆ ವಿಟ್ನೆಸ್ನ ಹೋಗಿ ಮಾತಾಡಿದ್ದಾನೆ. ಆಮೇಲೆ ಇವ್ರ ವಿಷಯದಲ್ಲಿ ದೇವರು ಇದು ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಓಕೆ, ಫಿಲಮ್ ಇಂಡಸ್ಟ್ರಿ ಶೂಟಿಂಗ್ ಬರ್ಬೋದು, ಮಾತಾಡ್ಬೋದು, ದಟ್ ಈಸ್ ಡಿಫ್ರೆಂಟ್ ಆಸ್. ಬಟ್ ಇವರಲ್ಲಿ ಈಸ್ ನಾಟ್ ಅಟ್ ಆಲ್ ಅವ್ರಿಗೂ ಯಾವುದೋ ಕನೆಕ್ಷನ್ ಇಲ್ಲ. ವೈ ವೆಂಟ್ ದೇರ್, ವೈ ಮೆಟ್ ದಟ್ ಪರ್ಸನ್ ಅಂತೇಳಿ ಅದು ಆ ಬೇಸ್ ಮೇಲೆ ಏನಾಯಿತು, ಅದನ್ನು ತಂದು ವೀಡಿಯೋಗ್ರಾಫ್ಸ್ ಅದು ಇದು ತಂದು ಫೋಟೋಗ್ರಾಫ್ಸ್ ತಂದು ಪ್ರೆಸೆಂಟ್ ಮಾಡಿ. ಸೊ ಕ್ಯಾನ್ಸಲ್ ಆಯಿತು. ಸೊ ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್, ಅದು ನಡೀತಾ ಇದೆ ಅದು. ಸೊ ಈ ಕೇಸ್ನಲ್ಲಿ ಬಂದಾಗ ಆ ಥರ ಯಾವುದೂ ಆಗಿಲ್ಲ. ಸೊ ನಿಮ್ಮ ಪ್ರಕಾರ ಬೇಲ್ ಕ್ಯಾನ್ಸಲೇಷನ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಸ್ ಪರ್ ಮೈ ವ್ಯೂ. ಅದೇಗೇನು ಇಟ್ ಲೆಫ್ಟ್ ಟು ದ ಕೋರ್ಟ್. ಸೊ ಇದು ಅನಿಲ್ ಬಾಬು ಅವರು, ಹೈಕೋರ್ಟ್ನ ವಕೀಲರು, ಜೊತೆಗೆ ದರ್ಶನ್ ಪ್ರಕರಣದಲ್ಲಿ ಅವರು ಕಾನೂನು ಸಲಹೆಯನ್ನು ಕೂಡ ಕೊಡ್ತಾ ಇದ್ರು. ಹೈಕೋರ್ಟ್ ವಕೀಲರಾಗಿರುವಂಥ ಅನಿಲ್ ಬಾಬು ಅವರ ಪ್ರಕಾರ ಏನು ಅಂತ ಹೇಳಿದ್ರೆ, ಈ ಕೇಸ್ ಹೈ ಪ್ರೊಫೈಲ್ ಕೇಸ್, ಜೊತೆಗೆ ಇದು ಸಾಮಾಜಿಕವಾಗಿ ಪರಿಣಾಮವನ್ನು ಬೀರಬಹುದು ಎನ್ನುವಂಥ ಒಂದು ಕಾರಣಕ್ಕೋಸ್ಕರ ಬಹುಶಃ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆ ಇದ್ದರೂ ಇರಬಹುದು ಅಂಥೇಳಿ. ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ಹಿಯರಿಂಗ್ನ ಟೈಮ್ನಲ್ಲಿ ಎಲ್ಲೂ ಕೂಡ ದರ್ಶನ್ ಅವರ ವಿರುದ್ಧ, ಅವರು ಬೇಲ್ ಕಂಡೀಷನನ್ನು ಬ್ರೇಕ್ ಮಾಡಿದ್ರ ವಿರುದ್ಧ ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಟಿಪ್ಪಣಿಯನ್ನು ಮಾಡಿಲ್ಲ. ಹೈಕೋರ್ಟ್ನ ಆರ್ಡರ್ನಲ್ಲಿ ಸಮಸ್ಯೆ ಇದೆ ಅಂಥೇಳಿ ಪದೇ ಪದೇ ನ್ಯಾಯಮೂರ್ತಿಗಳು ಹೇಳಿದ್ ಬಿಟ್ಟರೆ ದರ್ಶನ್ ಅವರ ವಿರುದ್ಧ ಯಾವುದೇ ಟಿಪ್ಪಣಿಗಳನ್ನು ನ್ಯಾಯಮೂರ್ತಿಗಳು ಮಾಡಿಲ್ಲ. ಸೊ ಜಜ್ಮೆಂಟ್ ರಿಸರ್ವ್ ಆಗಿದೆ, ಅದು ಬರಬೇಕು, ಅದಕ್ಕೊಂದು ಡೇಟ್ ಫಿಕ್ಸ್ ಆಗುತ್ತೆ, ಆ ದಿನ ಬರುತ್ತೆ. ಸೊ ನಮ್ಮ ಜೊತೆ ದರ್ಶನ್ ಅವರು, ಅವರಿಗೆ ಬೇಲ್ ಹಾಗೆ ಇರುತ್ತೆ, ಮತ್ತೆ ಜೈಲಿಗೆ ಹೋಗಲ್ಲ ಎನ್ನುವಂತಹ ನಿರೀಕ್ಷೆಯಲ್ಲಿ ಅನಿಲ್ ಬಾಬು, ಹೈಕೋರ್ಟ್ ವಕೀಲರು ಅವರು ಇರುವಂಥದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರೆ. ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.